Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಜೊತೆಗೆ ತಜ್ಞರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಅವ್ರ ಜೊತೆಗೂ ಕೂಡ ಮಾತಾಡ್ತೀವಿ. ಆದರೆ ದಿಲ್ಲಿಯ ವಲಯದಲ್ಲಿ ಏನೇನು ನಡೀತಾ ಇದೆ, ಈಗಾಗಲೇ ಇಂಪಾರ್ಟೆಂಟ್ ನಾಯಕರುಗಳಿಗೆ ದಿಲ್ಲಿಯಿಂದ ಬುಲಾವ್ ಕೂಡ ಬಂದಿರುವಂಥದ್ದು. ಜೊತೆಗೆ ಬೇರೆ ಬೇರೆ ಪ್ಲಾನ್ಗಳು ಕೂಡ ನಡೀತಾ ಇವೆ. ಒಂದು ಕಡೆಗೆ INDA ಮೈತ್ರಿಕೂಟ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ NDA ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡಿಕೊಡ್ತಾ ಇದೆ. ಸರ್ಕಾರ ರಚನೆಗೆ ಮೋದಿ ಮತ್ತೆ 3ನೇ ಬಾರಿ ಪ್ರಧಾನಿ ಆಗುವಂಥದ್ದು ನಿಶ್ಚಿತ. ದೆಹಲಿಗೆ ಬನ್ನಿ ಅಂತ ಮಿತ್ರ ಪಕ್ಷಗಳ ನಾಯಕರಿಗೆ NDA ಬುಲಾವ್ ಕೊಟ್ಟಿದೆ. ಹೀಗಾಗಿ ನಿತೀಶ್ ಕುಮಾರ್, ನಾಯ್ಡು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಇವರಿಬ್ಬರ ಮೇಲೆ ನಿಂತಿದೆ ಸರ್ಕಾರ ರಚನೆ ಅನ್ನುವಂಥದ್ದು. ಏನಾಗಬಹುದು ನಿರ್ಧಾರ? ಮೊದಲೇ ಏನು ನಿತೀಶ್ ಕುಮಾರ್ಗೆ ಪಲ್ಟಿ ಮಾಸ್ಟರ್ ಅನ್ನುವಂಥ ಒಂದು ಮಾತಿದೆ. ಯಾವ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇವಾಗ ಪಲ್ಟಿ ಹೊಡಿತಾರೆ ಹೇಳಕ್ಕಾಗಲ್ಲ. ಅಂಥದ್ರಲ್ಲಿ ನಿತೀಶ್ ಕುಮಾರ್ ಕಟ್ಕೊಂಡು ಎಷ್ಟರ ಮಟ್ಟಿಗೆ ಇವರು ಮಾಡ್ತಾರೆ, ಎಷ್ಟರ ಮಟ್ಟಿಗೆ ಮನವೊಲಿಸ್ತಾರೆ. ಆದರೆ JDU ಮೂಲಗಳು ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವೆ, ಯಾವುದೇ ಕಾರಣಕ್ಕೂ ನಾವು ಮನಸ್ಸನ್ನು ಬದಲಾಯಿಸುವಂಥ ಪ್ರಶ್ನೆನೇ ಇಲ್ಲ, ನಾವು ಜೊತೆಗಿರ್ತೀವಿ ಅಂತ. ಈ ಕಡೆಗೆ ನಾಯ್ಡು ಪರವಾಗಿ ಪವನ್ ಕಲ್ಯಾಣ್ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು NDA ಬಿಡ್ತೀವಿ ಅನ್ನುವಂಥದ್ದು ಇಲ್ಲವೇ ಇಲ್ಲ, ನಾವು ಜೊತೆಗೆ ಇರ್ತೀವಿ ಅನ್ನುವಂಥ ಮಾತು ಮೇಲ್ನೋಟಕ್ಕೆ ಭಾಳ ಸಲೀಸಾಗ್ತಾ ಇದೆ ಅಂತ ಅನಿಸ್ತಾ ಇದೆ. ಮೇಲ್ನೋಟಕ್ಕೆ ಒಳಗಿಂದೊಳಗೆ ಏನು ನಡೆಯುತ್ತೆ ನೋಡಬೇಕು. ಯಾಕಂದರೆ ರಾಜಕಾರಣ ನಾವು ಅಂದುಕೊಂಡಷ್ಟರ ಮಟ್ಟಿಗೆ ಇರಲ್ಲ. ಒಳಗಡೆಯ ಬೆಳವಣಿಗೆಗಳು ಬೇರೆದ್ದೇ ರೀತಿಯಲ್ಲಿ ಇರ್ತವೆ. ಹೀಗಾಗಿ ಏನಾಗಬಹುದು ಅನ್ನುವಂಥದ್ದು ಎಲ್ರಿಗೂ ಕೂಡ ಅಳಿವು ಉಳಿವಿನ ಪ್ರಶ್ನೆ. ಏನಾದರೂ ಈ ಸರಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಗತಿ ಏನು ಅನ್ನುವಂಥದ್ದು ಇದ್ದೇ ಇರುತ್ತೆ. ನಾಯ್ಡು ಈ ಮಟ್ಟಕ್ಕೆ ಬರೋ ತನಕ ಪಟ್ಟಿರುವಂಥ ಪಾಠಗಳು 1-2 10 ಕರೆದು ಸುರಿದು ನಾನು ಇನ್ನೆಂದೆಂದೂ ಕೂಡ ನಾನು ಮುಖ್ಯಮಂತ್ರಿಯಾಗಿಯೇ ನಾನು ವಿಧಾನಸಭೆಗೆ ಬರ್ತೀನಿ, ಅಲ್ಲಿ ತನಕ ವಿಧಾನಸಭೆಗೆ ಕಾಲಿಡಲ್ಲ ಅಂತ ಹೊರಗಡೆ ಬಂದಂಥ ಚಂದ್ರಬಾಬು ನಾಯ್ಡು. ಇದೆಲ್ಲದರ ಜೊತೆಗೆ ಇವತ್ತು ಪ್ರಧಾನಿ ಮೋದಿ ಕೊನೆಯ ಕ್ಯಾಬಿನೆಟ್ ಅನ್ನು ನಡೆಸ್ತಾರೆ. ಬೆಳಗ್ಗೆ 11:30ಕ್ಕೆ ಸಂಪುಟ ಸಭೆಯನ್ನ ಮೋದಿ ನಡೆಸ್ತಾರೆ. ಸಭೆಯ ಬಳಿಕ ರಾಷ್ಟ್ರಪತಿಯವರನ್ನು ಕೂಡ ಪ್ರಧಾನಿ ಭೇಟಿ ಮಾಡ್ತಾರೆ. ರಾಷ್ಟ್ರಪತಿಗಳಿಗೆ ಪ್ರಧಾನಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ನಂತರ ಮತ್ತೆ ಹೊಸ ಪ್ರಕ್ರಿಯೆಗಳು ಶುರು ಆಗುತ್ತವೆ. ಇವತ್ತು ಪ್ರಧಾನಿ ಮೋದಿ ಕೊನೆಯ ಕ್ಯಾಬಿನೆಟ್ ಸಭೆ ನಡೆಸ್ತಾ ಇದ್ದಾರೆ ಬೆಳಗ್ಗೆ 11:30ಕ್ಕೆ. ಅದಾದ್ಮೇಲಿನ ಬೆಳವಣಿಗೆಗಳು, ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ತಾರೆ, ಅಲ್ಲಿ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. ನಂತರ ಹೊಸ ಸರ್ಕಾರದ ರಚನೆಗೆ ಮುಂದಿನ ಪ್ರಕ್ರಿಯೆಗಳು ಶುರು ಆಗುತ್ತವೆ. ಸೊ ಇದು ಸಂಗತಿ. ನಿನ್ನೆ ಮೋದಿ ಮಾತಾಡ್ತಾ ಹೇಳ್ತಾ ಇದ್ರು, ಅಭಿನಂದನೆಯನ್ನು ಸಲ್ಲಿಸಿದರು, ನಮ್ಮನ್ನು ಕೈ ಬಿಟ್ಟಿಲ್ಲ, ಅದಕ್ಕೋಸ್ಕರ ನಾವು ಋಣಿಯಾಗಿದ್ದೀವಿ ಅಂತ. ಜೊತೆಗೆ ನಮ್ಮ ಕನಸು ಕನವರಿಕೆಗಳು ಏನೇನಿದೆ ಅದನ್ನು ನಾವು ಖಂಡಿತವಾಗಲೂ ಮಾಡ್ತೀವಿ, ನಮ್ಮ ಯೋಜನೆಗಳನ್ನು ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತ ಕೂಡ ಮೋದಿ ಹೇಳಿದರು. ಜೊತೆಗೆ ಈ ಕಡೆಗೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಭರ್ಜರಿಯಾದಂಥ ಸೆಲೆಬ್ರೇಷನ್ ನಡೀತಾ ಇತ್ತು. ಕಾಂಗ್ರೆಸ್ 52-53 ಇದ್ದಂಥ ಕಾಂಗ್ರೆಸ್ ಇವತ್ತು 99ಕ್ಕೆ ಬಂದಿರುವಂಥದ್ದು. ಸೊ ಹೀಗಾಗಿ ಅಲ್ಲೂ ಕೂಡ ಸೆಲೆಬ್ರೇಷನ್. ಬಹುಶಃ ನಂಗನ್ಸುತ್ತೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನೋದಿದೆಯಲ್ಲ, ಬಹುಶಃ ಈ ಚುನಾವಣೆ ಮಾಡಿ ತೋರಿಸ್ತೇನೋ ಅಂತ. ಒಂದು ಕಡೆಗೆ BJP ವಲಯದಲ್ಲೂ ಸೆಲೆಬ್ರೇಷನ್, ಇನ್ನೊಂದು ಕಡೆ ಕಾಂಗ್ರೆಸ್ ವಲಯದಲ್ಲೂ ಸೆಲೆಬ್ರೇಷನ್. ಎಲ್ಲೆಲ್ಲಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅದನ್ನು ನಾವು ನೋಡ್ತಾ ಇದ್ವಿ. ಅಂದರೆ ಈ ರೀತಿ ಸೆಲೆಬ್ರೇಷನ್ ಆಗಿರೋದನ್ನು ನಾವು ಲೈಫಲ್ಲಿ ನೋಡಿಲ್ಲ. ನಾವು ಎರಡೂ ಕಡೆ ಸೆಲೆಬ್ರೇಷನ್ ಆಗಿರೋದನ್ನು. ಎಸ್, ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆಗೆ ಸಾಕಷ್ಟು ನಾನು ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಈಗಾಗಲೇ ಈ ಮಿತ್ರ ಪಕ್ಷಗಳಿಗೆ ಬುಲಾವ್ ಹೋಗಿದೆ. HD ಕುಮಾರಸ್ವಾಮಿ ಅವರಿಗೂ ಕೂಡ ಕರೆ ಬಂದಿದೆ. ತಕ್ಷಣಕ್ಕೆ ದಿಲ್ಲಿಗೆ ಬನ್ನಿ ಎನ್ನುವಂಥ ಕರೆ. ಕುಮಾರಸ್ವಾಮಿ ಮಂಡ್ಯದಲ್ಲಿ ದಾಖಲೆ ಬರೆದಿದ್ದಾರೆ. ಹಿಂದಿನ ಹಳೆಯ ಸೋಲಿತ್ತಲ್ಲ, ಆ ಸೋಲನ್ನು ಗೆಲುವಾಗಿ ಅವರು ಮಾರ್ಪಡಿಸ್ಕೊಂಡಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ದೆಹಲಿಯ ಕಡೆಗೆ ಕುಮಾರಸ್ವಾಮಿ ಪ್ರಯಾಣ ಮಾಡ್ತಾರೆ.
ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡಲಿಕ್ಕೆ ದಳಪತಿ ಸಜ್ಜಾಗ್ತಾ ಇದ್ದಾರೆ. ಈ ಮುಖಾಂತರ ಒಂದು ಹೊಸ ಪರ್ವ ಶುರುವಾಗ್ತದೆ. ಅವರೇನು MP ಆಗೇ ಇರಲಿಲ್ಲ ಅಂತ ಅಲ್ಲ, ಈ ಮಂತ್ರಿ ಆಗೋಷ್ಟರ ಮಟ್ಟಿಗೆ ಹೋಗೋದಿದೆಯಲ್ಲ, ಅದು ಬಹುಶಃ ಈ ಬಾರಿ ಆಗುತ್ತೆ ಅಂತ. ಹೀಗಾಗಿ ಒಂದು ರಾಜಕೀಯ ಬದುಕಿನ ಹೊಸ ಪರ್ವ ಶುರುವಾಗ್ತಾ ಇದೆ HD ಕುಮಾರಸ್ವಾಮಿ ಅವರಿಗೆ. ಕುಮಾರಸ್ವಾಮಿ ಈಗಾಗಲೇ ದಿಲ್ಲಿಗೆ ಹಾರಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಚಂದ್ರಬಾಬು ನಾಯ್ಡು, ವೆರಿ ಇಂಪಾರ್ಟೆಂಟ್ಲಿ ಚಂದ್ರಬಾಬು ನಾಯ್ಡು ನೋಡಿ, ಒಂದು ಸಂಗತಿ ಗಮನಿಸಬೇಕು, ರಾಜಕಾರಣದಲ್ಲಿ ಯಾವ ರೀತಿ ಏನೇನು ಆಗುತ್ತೆ ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಇಂದಿರಾ ಗಾಂಧಿ ಹತ್ಯೆಯ ನಂತರ ರಾಜೀವ್ ಗಾಂಧಿ ಏನು ಬಂದರು, ಚುನಾವಣೆ ಎದುರಿಸಿದರು, ಆ ಸಂದರ್ಭದಲ್ಲಿ 400+ 404 406 ಸೀಟ್ಗಳೇನು ಬಂದಿದ್ವು. ಅದಾದ ನಂತರ TDP ಅತ್ಯಂತ ಹೆಚ್ಚಿನ ಸಂಖ್ಯೆಯ ಸೀಟ್ಗಳನ್ನು ಗೆದ್ದಿತ್ತು, 20 ಸೀಟ್ಗಳನ್ನು. ಮತ್ತೆ ಈಗ ಅದು ಮರುಕಳಿಸಿದೆ. 19ರಲ್ಲಿ ನೋಡಿ 8 JDS ಶಾಸಕರಿದ್ರು, ಕಾಂಗ್ರೆಸ್ನ 7. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕಾಂಗ್ರೆಸ್ ಶಾಸಕರಿದ್ರು ಕೂಡ ಅತಿ ಹೆಚ್ಚು ಅಂತರದಲ್ಲಿ ಗೆದ್ದು ಕಾಂಗ್ರೆಸ್ಗೆ ಸಡ್ಡು ಹೊಡೆದಿದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಲೋಕಸಭೆಯಲ್ಲಿ 3ರ ಪೈಕಿ 2 ಕ್ಷೇತ್ರದಲ್ಲಿ JDS ಗೆಲುವನ್ನು ಇಲ್ಲಿ ದಾಖಲಿಸಿದೆ. ಹಳೆ ಮೈಸೂರು ಭಾಗದಲ್ಲಿ ನಾವು ಮತ್ತೆ ನಮ್ಮ ಹಿಡಿತ ಇದೆ, ಇದು ನಮ್ಮದೇ ನೆಲ ಅನ್ನೋದನ್ನ ದಳಪತಿಗಳು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ದೆಹಲಿಗೆ ಹೋಗ್ತಾ ಇದ್ದಾರೆ ಒಂದು ಹೊಸ ಉತ್ಸಾಹದಲ್ಲಿ, ಹೊಸ ಹುರುಪಿನಲ್ಲಿ. ನಾನು ಹೇಳ್ತಾ ಇದ್ದೆ, ಅವರ ರಾಜಕೀಯ ಬದುಕಿನ ಹೊಸ ಪರ್ವ ಶುರುವಾಗ್ತಾ ಇದೆ. ಸಂಜೆ ಸಭೆ ಇದೆ, ಹೀಗಾಗಿ ದಿಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳಿದ್ದಾರೆ. ಏನೂ ಆಗಲ್ಲ, ಮೋದಿ ಸರ್ಕಾರ ರಚನೆ ಆಗುತ್ತೆ, ಎಲ್ಲ ಒಳ್ಳೇದೇ ಆಗುತ್ತೆ ಬ್ರದರ್ ಅನ್ನೋದೊಂದು ಟ್ರೇಡ್ ಮಾರ್ಕ್ ಅವ್ರದ್ದು. ದೆಹಲಿ ಪ್ರಯಾಣಕ್ಕೂ ಮೊದಲು HD ಕುಮಾರಸ್ವಾಮಿ ಹೇಳಿದ್ರು, ಏನೂ ಆಗಲ್ಲ, ನೋಡ್ತಾ ಇರಿ, ಮೋದಿ ಸರ್ಕಾರ ರಚನೆ ಆಗುತ್ತೆ ಅನ್ನುವಂಥ ಮಾತು. ಜೊತೆಗೆ 2 ಕಡೆ ಗೆದ್ದಿದ್ದೇನೆ ಕಡಿಮೆ ಸಾಧನೆ ಅಲ್ಲ, ಜೊತೆಗೆ ಇವರ ದೋಸ್ತಿಯಿಂದಾಗಿ BJPಗೂ ಕೂಡ ಸಹಾಯ ಆಗಿದೆ, ಇವರ ದೋಸ್ತಿಯಿಂದಾಗಿ JDSಗೂ ಕೂಡ ಸಹಾಯ ಸಿಕ್ಕಿದೆ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದರೆ ರಾಜಕಾರಣ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ಹಿಂಗೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕಳೆದ ಬಾರಿ ಎಲ್ಲರೂ ಶಾಸಕರಿದ್ದರೂ ಕೂಡ ಎಷ್ಟರ ಮಟ್ಟಿಗೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು ನೋಡಿ. ಈ ಬಾರಿ ಎಲ್ಲ ಶಾಸಕರು ಕಾಂಗ್ರೆಸ್ ಅವರು ಇದ್ದರೂ ಕೂಡ ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಗೆದ್ದರು ನೋಡಿ. ಇದೇ ರಾಜಕಾರಣ. ಬರೀ ಈಗ ದೆಹಲಿಗೆ ಹೋಗ್ಲಿಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳಿದ್ರು ಕುಮಾರಸ್ವಾಮಿ ನೋಡೋಣ. ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ, ರಚನೆ ಬಗ್ಗೆ ಕಾಂಗ್ರೆಸ್ ಮುಂದೆ ನಡೀತಾ ಇದೆ. ಏನು ಆಗೋದಿಲ್ಲ, ಬನ್ನಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ದೆಹಲಿಗೆ ಹೋಗ್ತಾ ಇದ್ದೀರಾ? ದೆಹಲಿ ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ, ರಚನೆ ಬಗ್ಗೆ ಕಾಂಗ್ರೆಸ್ ಮುಂದೆ ನಡೀತಾ ಇದೆ. ಏನು ಆಗೋದಿಲ್ಲ, ಬನ್ನಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ದೆಹಲಿಗೆ ಹೋಗ್ತಾ ಇದ್ದೀರಾ? ದೆಹಲಿ ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ, ರಚನೆ ಬಗ್ಗೆ ಕಾಂಗ್ರೆಸ್ ಮುಂದೆ ನಡೀತಾ ಇದೆ. ಏನು ಆಗೋದಿಲ್ಲ, ಬನ್ನಿ, ಎಲ್ಲ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ದೆಹಲಿಗೆ ಹೋಗ್ತಾ ಇದ್ದೀರಾ? ದೆಹಲಿ ಸಭೆ ಇದೆ ಸಂಜೆ, ಅದಕ್ಕೆ ಹೋಗ್ತಾ ಇದ್ದೀನಿ ಸರ್. ಈಗ ಸರ್ಕಾರದ ಬಗ್ಗೆ, ರಚನೆ ಬಗ್ಗೆ ಇದೆಲ್ಲದರ ಜೊತೆಗೆ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಮಾತಾಡ್ತಾ ಹೇಳ್ತಾ ಇದ್ರು, ನಮ್ಮ ಪ್ಲಾನ್ ಏನಿದೆ ಅದನ್ನು ನಾವು ಈಗಲೇ ಬಿಟ್ಕೊಡಲ್ಲ, ನಮ್ಮ ಪ್ಲಾನ್ ಏನು ಅನ್ನೋದನ್ನು ಹೇಳಿಬಿಟ್ರೆ ಮೋದಿ ಅದನ್ನು ಕಾಪಿ ಮಾಡಿಬಿಡ್ತಾರೆ, ಬೇಗ ಫಾಲೋ ಮಾಡಿಬಿಡ್ತಾರೆ, ಹೀಗಾಗಿ ನಮ್ಮ ಪ್ಲಾನ್ ಏನಿದೆ ನಾವು ಹೇಳಲ್ಲ, ನಾಳೆ ನಿಮ್ಗೆಲ್ಲದೂ ಕೂಡ ಗೊತ್ತಾಗುತ್ತೆ ಅಂತ ಅಷ್ಟೇ ಚೆನ್ನಾಗಿ ರಾಹುಲ್ ಗಾಂಧಿ ಅವರನ್ನು ಕೂಡ ಪ್ರಿಪೇರ್ ಮಾಡಿದ್ರು ಅಂತ ಅನ್ಸುತ್ತೆ. ಯಾಕಂದ್ರೆ ಏನು ಕೇಳಿದ್ರು ಕೂಡ ನಾಳೆ ಹೇಳ್ತೀವಿ, ನಾಳೆ ದೋಸ್ತಿಗಳ ಜೊತೆ ಮಾತಾಡಿ ಹೇಳ್ತೀವಿ ಅನ್ನುವಂಥ ಮಾತುಗಳನ್ನು ರಾಹುಲ್ ಗಾಂಧಿ ಅವರು ಕೂಡ ಪದೇ ಪದೇ ಹೇಳ್ತಿರುವಂಥದ್ದು. ಹೀಗಾಗಿ ಇಂಡಿಯಾ ತಂತ್ರಗಾರಿಕೆಯನ್ನು ಇಂಡಿ ಮೈತ್ರಿಕೂಟ ಹೆಣಿತಾ ಇದೆ. ಹೇಗಾದರೂ ಮಾಡಿ ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥ ತಂತ್ರಗಾರಿಕೆ ಯಾವ ರೀತಿ ಆಗುತ್ತೆ? ಈಗ ಬೇರೆ ಬೇರೆ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇವೆ. ಎಲ್ಲೋ ಒಂದು ಕಡೆಗೆ ಪಲ್ಟಿ ಮಾಸ್ಟರ್ ಅಂತಾನೆ ಹೆಸರುವಾಸಿ ಆಗಿರುವಂಥ ನಿತೀಶ್ ಕುಮಾರ್ ಅವ್ರನ್ನ ಸೆಳ್ಕೊಂಡ್ಬಿಡ್ತಾರ. ನಿತೀಶ್ ಅವ್ರನ್ನ ಸೆಳೆದ್ರು ಕೂಡ ಸರ್ಕಾರ ರಚನೆಗೆ ಸಂಖ್ಯಾಬಲ ಕಡಿಮೆ ಆಗುತ್ತೆ. ಒಂದು ವೇಳೆ ಏನಾದರೂ TDP ಅವರು ಸಪೋರ್ಟ್ ಮಾಡಿದ್ರು ಕೂಡ ಸಂಖ್ಯಾಬಲ ಕಡಿಮೆ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಏನು ನಡೆಯುತ್ತೆ? ಹಾಗಾದರೆ ಇರೋರನ್ನ ಉಳಿಸ್ಕೊಂಡು ಹೋಗಬೇಕು, ದೋಸ್ತಿನ ಗಟ್ಟಿ ಮಾಡಬೇಕು, ಈ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇವೆ. ಈಗಾಗಲೇ ಮಮತಾ ಬ್ಯಾನರ್ಜಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲ ನಾವು ಜೊತೆಗೇ ಇರ್ತೀವಿ, ನಾವು ಇಂಡಿ ಮೈತ್ರಿಕೂಟದ ಒಂದು ಭಾಗವಾಗಿರ್ತೀವಿ ಅನ್ನುವಂಥ ಮಾತನ್ನು ಮಮತಾ ಬ್ಯಾನರ್ಜಿ ಹೇಳಿರುವಂಥದ್ದು. ಈ ಮುಖಾಂತರ ಜೊತೆಗೆ ಉದ್ಧವ್ ಠಾಕ್ರೆ ಕೂಡ ಇದೇ ಮಾತನ್ನು ಹೇಳಿದ್ದಾರೆ, ಇಲ್ಲ ನಾವು ಜೊತೆಗೆ ಹೆಜ್ಜೆ ಹಾಕ್ತೀವಿ ಅನ್ನುವಂಥ ಮಾತು.
ಮಹಾರಾಷ್ಟ್ರದಲ್ಲಿ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಮುಗದೇ ಹೋಯಿತು ಮೂಲ ಶಿವಸೇನೆಯ ಸ್ಥಿತಿಗತಿ ಅನ್ನುವಂಥ ಸಂದರ್ಭದಲ್ಲೇ ಮೂಲ ಶಿವಸೇನೆ ಒಂದಷ್ಟು ಪುಟದೆದ್ದು ನಿಂತಿದೆ. ಇನ್ನು ಈ ಪವಾರ್ ಅವರ ಪವರ್ ಇದೆಯಲ್ಲ ಅದು ಕಡಿಮೆ ಆಗಿಲ್ಲ ಅನ್ನುವಂಥದ್ದು ಕೂಡ. ಯಾಕಂದರೆ ನಿಮಗೆ ಗೊತ್ತು, ಸಹಕಾರಿ ರಂಗದ ಧುರೀಣ, ಜೊತೆಗೆ ಅತ್ಯಂತ ಹೆಚ್ಚಿನ ಜನಬೆಂಬಲ ಇರುವಂಥ ನಾಯಕ, ಕಡೆಗಣಿಸುವಂಥ ಪ್ರಶ್ನೆಯೇ ಇಲ್ಲ. ಹೀಗಾಗಿ ಅವರ ಪ್ರಭಾವವೂ ಕೂಡ ಇದೆ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿರುವಂಥ ಸಂಗತಿ. ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಏನೇನು ನಡೀತಾ ಇದೆ, NDA ಪ್ಲಾನ್ ಏನು, ಇಂಡಿ ಕೂಟದ ಪ್ಲಾನ್ ಏನು? ಹರೀಶ್ ಅವ್ರ ಜೊತೆ ನಾನು ಮಾತಾಡ್ತೀನಿ. ಜೊತೆಗೆ ರಾಜ್ಯದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳೇನೇನು, ಯಾವ್ಯಾವ ಕಡೆಗೆ ಏನೇನು ರಿಯಾಕ್ಷನ್ಸ್ಗಳು ಕೇಳಿ ಬರ್ತಾ ಇದೆ, ಏನೇನು ಮಾತಾಡ್ತಾ ಇದ್ದಾರೆ ಜನರು, ನಾಯಕರುಗಳು, ಇದ್ರ ಬಗ್ಗೆ ಪ್ರಸನ್ನ ನಮ್ಮ ಜೊತೆಗಿದ್ದಾರೆ. ಬನ್ನಿ, ನಾನು ಮೊದಲು ಶುರು ಮಾಡ್ತಾ ಇದ್ದೀನಿ ಹರೀಶ್ ಮುಖಾಂತರ. ಹರೀಶ್, ಏನು ನಡೀತಾ ಇದೆ ದಿಲ್ಲಿ ವಲಯದಲ್ಲಿ? ನಿನ್ನೆ ಖರ್ಗೆ ಅವರು ಹೇಳಿದಂಥ ಮಾತನ್ನು ನಾವು ಗಮನ ಇಟ್ಟು ನೋಡಬೇಕು. ನಾವು ಈಗಲೇ ನಮ್ಮ ಪ್ಲಾನ್ ಏನಿದೆ ಅಂತ ರಿವೀಲ್ ಮಾಡಲ್ಲ. ರಿವೀಲ್ ಮಾಡಿದರೆ ಮೋದಿ ಅವರು ಅದನ್ನು ಬೇಕಾದಂಗೆ ಅದನ್ನು ಬಳಸ್ಕೊಂಡ್ಬಿಡ್ತಾರೆ ಅದನ್ನು. ಹೀಗಾಗಿ ನಾವು ಹೇಳಲ್ಲ, ನಾವು ನಾಳೆ ನಾವು ಮಾಡಿ ತೋರಿಸ್ತೀವಿ ಅಂತ ಒಂದು ಕಡೆಗೆ. ಇನ್ನೊಂದು ಕಡೆಗೆ NDA ಕೂಡ ಸುಮ್ಮನಿಲ್ಲ. NDA ಕೂಡ ಎಲ್ಲ ಪ್ಲಾನ್ಗಳನ್ನು ಕೂಡ ಮಾಡ್ತಾ ಇದೆ. ಏನೇನು ನಡೀತಾ ಇದೆ ದಿಲ್ಲಿ ವಲಯದಲ್ಲಿ ಹರೀಶ್? ಹೌದು ರಂಗನಾಥ್, ನಿನ್ನೆವರೆಗೂ ಕೂಡ ಬಿಜೆಪಿಗೆ ಇಂಥದ್ದೊಂದು ಪರಿಸ್ಥಿತಿ ಎದುರಾಗುತ್ತೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದೆ ಪ್ರಧಾನಿ ಆಗ್ತಾರ ಇಲ್ವಾ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ ಅಂತ ಯಾವುದೇ ಬಿಜೆಪಿ ನಾಯಕರು ಅಥವಾ ಕಾರ್ಯಕರ್ತರುಗಳಾಗ್ಲಿ, ದೇಶದ ಬಹುತೇಕ ಜನರು ಈ ರೀತಿಯ ಒಂದು ಫಲಿತಾಂಶವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಈಗ ಈ ರೀತಿಯ ಫಲಿತಾಂಶ ಹೊರ ಬಂದಿದೆ. 240 ಸ್ಥಾನಗಳನ್ನಷ್ಟೇ ಪಡೆಯಲು ಬಿಜೆಪಿ ಶಕ್ತ ಆಗಿರ್ತಕ್ಕಂಥದ್ದು. ಇನ್ನು ಬಹುಮತದ ಗೆರೆಯನ್ನ ದಾಟಿಲ್ಲ. ಇಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅವರ ಬೆಂಬಲ ಬಹಳಷ್ಟು ಮುಖ್ಯ ಆಗುತ್ತೆ. ಇಡೀ ದೇಶದ ರಾಜಕಾರಣ ಈಗ ಚಂದ್ರಬಾಬು ನಾಯ್ಡು ಹಾಗೂ ನಿತೀಶ್ ಕುಮಾರ್ ಅವರ ಮೇಲೆ ಈಗ ಕೇಂದ್ರೀಕೃತ ಆಗಿದೆ. ಅವರು ಯಾರ ಕಡೆ ಸಪೋರ್ಟ್ ಕೊಡ್ತಾರೆ ಅಂತ ಈಗ ಪಕ್ಷದ ಮೂಲಗಳ ಮಾಹಿತಿ ಪ್ರಕಾರ ಎರಡೂ ಪಕ್ಷಗಳು JDU ಹಾಗೂ TDP ನಾವು NDA ಜೊತೆಗೆ ಗಟ್ಟಿಯಾಗಿ ನಿಲ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವರಿಬ್ಬರ ಟ್ರ್ಯಾಕ್ ರೆಕಾರ್ಡ್ ಅನ್ನು ನೋಡಿದ್ರೆ ಅವರು ಎರಡೂ ಕಡೆ UPA ಕಡೆ ಇದ್ದವರು ಮತ್ತೆ NDA ಜೊತೆ ಕೂಡ ಮೈತ್ರಿಕೂಟ ಮಾಡಿ ಸರ್ಕಾರ ಮಾಡಿರೋದನ್ನ ನೋಡಿದೀವಿ. ಹಾಗಾಗಿ ಅವರಿಗೆ ದೊಡ್ಡ ಹುದ್ದೆ ಆಫರ್ ಏನಾದ್ರು ನೀಡಿದ್ರೆ ಅವರು ಯಾವಾಗ ಬೇಕಾದ್ರೂ ಮನಸ್ಸನ್ನ ಬದಲಾಯಿಸುವಂತ ಸಾಧ್ಯತೆ ಇದೆ. ಮತ್ತೆ ಇದೇ ಆತಂಕ ಈಗ ಬಿಜೆಪಿ ವಲಯದಲ್ಲೂ ಕೂಡ ಕಾಡ್ತಿರುವಂತಹದ್ದು. ಒಂದ್ ವೇಳೆ ನಿತೀಶ್ ಅವರಿಗೆ ಒಂದು ಉನ್ನತ ಹುದ್ದೆ ಏನಾದ್ರು ಆಫರ್ ಏನಾದ್ರು ಇಂಡಿಯಾ ಮೈತ್ರಿಕೂಟದ ನಾಯಕರು ಏನಾದ್ರು ಮಾಡಿದ್ರೆ ಅವರು ಮನಸ್ಸೇನಾದ್ರು ಬದಲಾಯಿಸ್ತಾರ, ಅಥವಾ TDPಗೆ ಏನಾದ್ರು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನ ಇಂಡಿಯಾ ಮೈತ್ರಿಕೂಟ ಏನಾದ್ರು ಘೋಷಿಸಿದೆ ಆದ್ರೆ ಅವರು ಚಂದ್ರಬಾಬು ನಾಯ್ಡು ಏನಾದ್ರು ಮತ್ತೆ ಮನಸ್ಸನ್ನ ಬದಲಾಯಿಸ್ತಾರ? ಈ ಎಲ್ಲ ಲೆಕ್ಕಾಚಾರಗಳಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿನ್ನೆ ಒಂದು ಮಾತನ್ನ ಹೇಳ್ತಾ ಇದ್ರು, ನಾವು ಇಂಡಿಯಾ ಮೈತ್ರಿಕೂಟದ ನಾಯಕರು ಕೂತು ಮಾತಾಡ್ತೀವಿ, ನಾವು ಕಾಂಗ್ರೆಸ್ ನೇರವಾಗಿ ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ ಆಗಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಇವತ್ತು ಮತ್ತೆ 6 ಗಂಟೆಗೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಭೆ ಕರೀತಾ ಇದ್ದಾರೆ, ಸಭೆ ಸೇರ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಅಲ್ಲಿ ಏನು ಮಹತ್ವದ ವಿಚಾರಗಳು ಚರ್ಚೆ ಆಗ್ತವೆ, ಯಾವ್ಯಾವ ಪಕ್ಷಗಳನ್ನ ಸೆಳಿಬಹುದು, ಹೇಗೆ ಮೈತ್ರಿಕೂಟ ಸರ್ಕಾರ ರಚನೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಆಗಬಹುದು, ಅಥವಾ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳೋಣ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೀಬಹುದು. ಅಂದ್ರೆ ಎಲ್ಲರೂ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೇಳಿಸಿರುವಂತಹದ್ದು. ಇನ್ನೊಂದ್ ಕಡೆ ಬಿಜೆಪಿಯಲ್ಲಿ ಕೂಡ ಆತಂಕ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಆತಂಕ ಇದೆ. ಒಂದ್ ವೇಳೆ ನನ್ನ ನಾಯಕತ್ವವನ್ನ JDU ನಾಯಕರಾಗಿರ್ಬೋದು, TDP ನಾಯಕರು ಅಥವಾ ನಾಯಕತ್ವ ಬದಲಾವಣೆಗೆ ಏನಾದ್ರೂ ಪಟ್ಟಿ ಹಿಡಿತಾರ, ಏನ್ ಬೇಕಾದ್ರೂ ಸಾಧ್ಯತೆ ಇದೆ. ರೈಟ್ ಹರೀಶ್, ವೆರಿ ಇಂಪಾರ್ಟೆಂಟ್. ಈಗ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಸದ್ಯಕ್ಕೆ ಸಾಂವಿಧಾನಿಕವಾಗಿ ಕೂಡ ನೋಡೋದಾದ್ರೆ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ಯಾರು ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದಿರ್ತಾರೆ ಅಂತ ಪಕ್ಷಕ್ಕೆ ಮೊದಲ ಆಹ್ವಾನ ಕೊಡುವಂಥ ಸಹಜ. ಈಗ ಇಂಡಿಯಾ ಒಕ್ಕೂಟ ಸರ್ಕಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಕೂಡ ಇಂಡಿಯಾ ಒಕ್ಕೂಟ ಸರ್ಕಾರ ಮಾಡೋದಕ್ಕೆ ಕೆಲವೊಂದಿಷ್ಟು ತಾಂತ್ರಿಕವಾಗಿ ಕೂಡ ಸಮಸ್ಯೆ ಇದೆ. ಯಾಕಂದರೆ ಒಂದು ಕಡೆಗೆ 234 ಸಂಖ್ಯೆ ಇದ್ರೂ ಕೂಡ ಇವನ್ TDP ಬರುತ್ತೆ, JDU ಬರುತ್ತೆ ಅಂದರೆ 260-62 ಆಗುತ್ತೆ. ಅದಾದ್ಮೇಲೆ ಮತ್ತೆ 10-15 ಸೀಟ್ ಬೇರೆ ಬೇರೆ ಭಾಗದಿಂದ ಬರಬೇಕಾಗತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಸಾಧ್ಯತೆ ಎಷ್ಟಿದೆ? ಅಫ್ಕೋರ್ಸ್ ನಾವು ರಿಯಲಿಸ್ಟಿಕ್ ಆಗಿ ಮಾತಾಡಬೇಕು ಅಂದರೆ ಅವ್ರು ಬರ್ತಾರೆ, ಅವ್ರು ಬರ್ಬೋದು ಅನ್ನೋ ಒಂದು ಸ್ವಲ್ಪ ಹೈಪಥೆಟಿಕಲ್ ಆಗ್ಬೋದು ಈ ಒಂದು ಸಂದರ್ಭದಲ್ಲಿ. ಯಾಕೆಂದರೆ TDP ಚಂದ್ರಬಾಬು ನಾಯ್ಡು ಕೂಡ ತುಂಬ ಸೀಸನಲ್ ಪೊಲಿಟಿಷಿಯನ್ಸ್, ಅವರು ಅಳದು ತೂಗಿ ಲೆಕ್ಕ ಹಾಕ್ತಾರೆ. ಅದೇ ರೀತಿ JDU ಕೂಡ ಅಲ್ಲಿ ಬಿಹಾರದ ಪರಿಸ್ಥಿತಿಯನ್ನು ಗಮನ ಇಟ್ಕೊಂಡು ನಿರ್ಧಾರ ಮಾಡಬೇಕಾಗತ್ತೆ. ಯಾಕೆಂದರೆ ಅವರ ಎದುರಾಳಿ RJD ಅವರು ಕೂಡ ಸದ್ಯಕ್ಕೆ ಇಂಡಿಯಾ ಒಕ್ಕೂಟದಲ್ಲಿದ್ದಾರೆ. ಅಷ್ಟು ಸುಲಭ ಅಲ್ಲ ಸದ್ಯದ ಮಟ್ಟಿಗೆ. ಹೀಗಾಗಿ ಆಗುವಂಥ ಸಾಧ್ಯತೆ ಅಥವಾ ಆನ್ ಗ್ರೌಂಡಲ್ಲಿ ಆಗ್ತಾ ಇರುವಂಥ ತಂತ್ರಗಾರಿಕೆ ಬಗ್ಗೆ ತಾವೇನು ಹೇಳ್ತೀರಿ?
ಈಗ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡೋದಕ್ಕೆ ಇರುವಂತಹ ಹೋಪ್ಸ್ ಕೇವಲ 10-20% ಅಷ್ಟೇ, ಅಷ್ಟು ಮಾತ್ರ ಹೋಪ್ಸ್ ಇದೆ. ಆದ್ರೆ ಬಿಜೆಪಿ NDA ಮೈತ್ರಿಕೂಟ ಸರ್ಕಾರ ರಚನೆ ಮಾಡ್ಲಿಕ್ಕೆ 80% ಅಷ್ಟು ಹೋಪ್ಸ್ ಇದೆ. ಅಂದ್ರೆ ಬಹುತೇಕ ಈಗಾಗಲೇ TDP ನಾಯಕರಾಗಿರ್ಬೋದು, JDU ನಾಯಕರಾಗಿರ್ಬೋದು ಒಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ, ನಾವು NDA ಜೊತೆಗೆ ಇರ್ತೀವಿ ಅನ್ನುವಂಥದ್ದು ಹೇಳಿದ್ದಾರೆ. ಮತ್ತೆ ಜನಸೇನಾ ನಾಯಕ ಪವನ್ ಕಲ್ಯಾಣ್ ಕೂಡ ಅದೇ ಮೆಸೇಜ್ ಅನ್ನ ಕಳಿಸಿದ್ದಾರೆ. TDP ಮತ್ತೆ ಜನಸೇನಾ NDA ಮೈತ್ರಿಕೂಟವಾಗಿ ನಾವು ಇರ್ತೀವಿ, ನಾವು ಹಿಂದೆ ಇದ್ದು ಈಗಲೂ ಇರ್ತೀವಿ ಅನ್ನುವಂತಹದ್ದು, ಯಾವುದೇ ಬದಲಾವಣೆ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ. ಆದರೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಯಾವ ರೀತಿ ತಂತ್ರಗಾರಿಕೆಯನ್ನ ಮಾಡ್ತಾರೆ, ಸಣ್ಣ ಪುಟ್ಟ ಪಕ್ಷಗಳನ್ನ ಏನಾದ್ರು ಸೆಳ್ಕೊಳ್ತಾರ, ಚಿರಾಗ್ ಪಾಸ್ವಾನ್ ಏನಾದ್ರು ಟ್ರೈ ಮಾಡ್ತಾರ, ಜಿತಿನ್ ರಾಮ್ ಮಾಂಜಿ ಅವ್ರಿಗೆ ಏನಾದ್ರು ಟ್ರೈ ಮಾಡ್ತಾರ, ಏನನ್ನು ಕೂಡ ಹೇಳಂಗಿಲ್ಲ. ಯಾಕಂತಂದ್ರೆ ನರೇಂದ್ರ ಮೋದಿ ಅವರು ಈ ಹಿಂದೆ ಅಂದ್ರೆ ಚುನಾವಣೆಗೂ ಮುಂಚೆ ಅಂಗಪಕ್ಷಗಳನ್ನ ನಡೆಸ್ಕೊಂಡಿದ್ದಂತಹ ರೀತಿ ಅದು ಬಹಳಷ್ಟು ಪ್ರಮುಖ ಆಗುತ್ತೆ. ಶಿವಸೇನೆ ಯಾಕೆ ಬಿಟ್ಟೋಯ್ತು, ಅಕಾಲಿ ದಳ ಯಾಕೆ ಬಿಟ್ಟೋಯ್ತು, ಇದೇ ನಿತೀಶ್ ಕುಮಾರ್ ಅವರು ಯಾಕೆ ಬಿಟ್ಟು ಹೋಗಿದ್ರು, ಮತ್ತೆ ಯಾಕೆ ವಾಪಸ್ ಬಂದ್ರು, ಇವೆಲ್ಲ ಕೂಡ ಚರ್ಚೆ ಬರ್ತವೆ. ಮತ್ತೆ TDP ನಾಯಕ ಚಂದ್ರಬಾಬು ನಾಯ್ಡು ಅವರನ್ನ ಯಾವ ರೀತಿ ಇವರು ನಡೆಸ್ಕೊಂಡಿದ್ರು, ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು ಚಂದ್ರಬಾಬು ನಾಯ್ಡು ಅವರಿಗೆ ದೆಹಲಿಯಲ್ಲಿ ಮೀಟಿಂಗ್ ಅವಕಾಶನೇ ಕೊಟ್ಟಿರಲಿಲ್ಲ, ಭೇಟಿಗೆ ಅವಕಾಶನೇ ಕೊಟ್ಟಿರಲಿಲ್ಲ. ಅವೆಲ್ಲವೂ ಕೂಡ ಲೆಕ್ಕಾಚಾರಗಳಾಗ್ತವೆ. ಅಂದ್ರೆ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ತಮ್ಮ ಅಂಗಪಕ್ಷಗಳನ್ನ ಯಾವ ರೀತಿ ನಡೆಸ್ಕೊಂಡಿದ್ರು, ಇವೆಲ್ಲವೂ ಕೂಡ ಚರ್ಚೆಗೆ ಬಂದಾಗ ಅವರು ಕೂಡ ನಿರ್ಧಾರ ಮಾಡುವಂತ ಸಾಧ್ಯತೆ ಇದೆ. ಇನ್ನ ಬಿಜೆಪಿ ಜೊತೆಗೆ ಇನ್ನೂ ಗುರುತಿಸಿಕೊಂಡಿರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳು ಯಾವ ರೀತಿ ಲೆಕ್ಕಾಚಾರಗಳ ಹಾಕ್ತವೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಅಥವಾ ಬಿಜೆಪಿ ಜೊತೆಗೆ ಇದ್ರು ನಾಯಕತ್ವ ಬದಲಾವಣೆಗೆ ಏನಾದ್ರೂ ಪಟ್ಟಿ ಹಿಡಿತಾರ, ಯಾವ ಸಾಧ್ಯತೆಗಳನ್ನು ಕೂಡ ಇಲ್ಲಿ ತಳ್ಳಿ ಹಾಕುವಾಗಿಲ್ಲ. ರೈಟ್, ಓಕೆ ಹರೀಶ್, ಮತ್ತೆ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದೀನಿ, ಸಂಪರ್ಕ ಮಾತಾಡ್ತೀನಿ. ಪ್ರಸನ್ನ, ಇಂಡಿಯಾ ಒಕ್ಕೂಟ ಒಂದ್ ಕಡೆಗಾದ್ರೆ NDA ಒಕ್ಕೂಟದ ಬಗ್ಗೆ ಮಾತಾಡೋಣ. NDA ಒಕ್ಕೂಟದ ಸಾಧ್ಯತೆಗಳೀಗ ಬಹುಶಃ ಅವ್ರು ಆಲ್ರೆಡಿ ಬಹುಮತದಲ್ಲಿ ಇದ್ದಾರೆ, ಸರ್ಕಾರ ರಚನೆ ಮಾಡ್ತಾರೋ ಮಾಡಲ್ವ ಅಂತ ಪ್ರಶ್ನೆ ಬರಲ್ಲ. ಯಾಕಂದ್ರೆ ಸಹಜವಾಗಿ 292 ಅನ್ನುವಂಥದ್ದು ಬಹುಮತವೇ. ಹೀಗಿರುವಂತಹ ಸಂದರ್ಭದಲ್ಲಿ ಯಾವಾಗ ಕ್ಲೈಮ್ ಮಾಡ್ತಾರೆ ಅನ್ನುವಂಥದ್ದು. ಇವತ್ತು NDA ನಾಯಕರ ಸಭೆ ಕೂಡ ಇದೆ, ಜೊತೆಗೆ ಸಂಸದರನ್ನು ಕೂಡ ಕರೆದಿದ್ದಾರೆ. ಈ ಸರ್ಕಾರ ರಚಿಸುವಂತ ಪ್ರೋಸೆಸ್ ನಿಟ್ಟಲ್ಲಿ NDA ಏನ್ ಮಾಡ್ತಾ ಇದೆ ಪ್ರಸನ್ನ? ಪ್ರಮೋದ್, NDA ಸರ್ಕಾರ ರಚನೆ ಮಾಡುವಂಥದ್ದು ಬಹುತೇಕ ನಿಶ್ಚಿತ, ಅದರಲ್ಲಿ ಯಾವುದೇ ರೀತಿಯ ಅನುಮಾನಗಳಿಲ್ಲ. ಆದ್ರೆ ಅಂಗಪಕ್ಷಗಳನ್ನ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದೇ ಈಗ ಪ್ರಮುಖ ಆಗಿರುವಂಥದ್ದು. ನಿನ್ನೆ ಸೂಕ್ಷ್ಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಧನ್ಯವಾದದ ಭಾಷಣಲ್ಲೂ ಕೂಡ ಗಮನಿಸಬಹುದು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿಯ ಕಾರ್ಯಕರ್ತರಿಗೆ ಧನ್ಯವಾದ ಹೇಳ್ತಿದ್ರು. ಯಾವತ್ತೂ ಕೂಡ NDA ಕಾರ್ಯಕರ್ತರು ಅಥವಾ NDA ಪಕ್ಷಕ್ಕೆ ಬಹುಮತವನ್ನ ಜನರು ಕೊಟ್ಟಿದ್ದಾರೆ ಅನ್ನುವಂಥ ಮಾತು ಎರಡು ಅವಧಿಯಲ್ಲೂ ಕೂಡ ಬಂದಿಲ್ಲ. ಆದ್ರೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪದೇ ಪದೇ ಉಲ್ಲೇಖ ಮಾಡಿರುವಂಥದ್ದು NDA ಪಕ್ಷಕ್ಕೆ ಬಹುಮತವನ್ನ ಜನರು ಕೊಟ್ಟಿದ್ದಾರೆ, NDA ಮೇಲೆ ಜನ ವಿಶ್ವಾಸವನ್ನ ಇಟ್ಟಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಜೊತೆಗೆ ನಿತೀಶ್ ಕುಮಾರ್ ಅವರ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ, ಆಂಧ್ರ ಪ್ರದೇಶದ ಪರಿಸ್ಥಿತಿಯನ್ನು ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಆ ಮೂಲಕ ಅವರನ್ನ ವಿಶ್ವಾಸಕ್ಕೆ ಪಡೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಸಣ್ಣ ಸಣ್ಣ ಪಕ್ಷಗಳನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತದೇ ಅವರ ಮುಂದೆ ಇರುವಂತಹ ಸವಾಲು ಮತ್ತು ಅತಿ ದೊಡ್ಡ ಅನಿವಾರ್ಯತೆ ಇದೀಗ ಬಿಜೆಪಿಗೆ ಇರುವಂತದ್ದು. ಈ ಕಾರಣಕ್ಕೋಸ್ಕರವೇ ಫಲಿತಾಂಶ ಬಂದ ತಕ್ಷಣವೇ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರಿಂದ ಕರೆ ಬಂದಿದ್ದಂಥದ್ದು ರಾಜ್ಯದ ಕುಮಾರಸ್ವಾಮಿ ಅವರಿಗೂ ಕೂಡ ಕರೆ ಮಾಡಿ ಧನ್ಯವಾದವನ್ನ ಹೇಳಿ ಅಭಿನಂದನೆಯನ್ನು ಸಲ್ಲಿಸಿ ಅವರನ್ನ ದೆಹಲಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಜೊತೆಗೆ ಬಿಜೆಪಿ ಗೆದ್ದಂತಹ ಎಲ್ಲ ಸಂಸದರನ್ನು ಕೂಡ ದೆಹಲಿಗೆ ಕರೆಸಿಕೊಂಡು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ಇದೀಗ NDA ಮಾಡ್ತಾ ಇದೆ. ಮತ್ತು ಈಗ ಇರುವಂತದ್ದು ಇದು ಬಿಜೆಪಿಯ ಸರ್ಕಾರ ಆಗಿರೋದಿಲ್ಲ, ಅದು NDA ಸರ್ಕಾರ ಆಗಿರುತ್ತೆ ಅನ್ನುವಂಥದ್ದು. 300ರ ಗಡಿಯನ್ನ ದಾಟಿದ್ದೇ ಆಗಿದ್ರೆ ಅದು ಬಿಜೆಪಿ ಸರ್ಕಾರ ಆಗಿರ್ತಿತ್ತು. ಆದ್ರೆ ಸದ್ಯ ಇದೀಗ NDA ಅಧಿಕಾರ ರಚನೆ ಮಾಡುವಂತದ್ದು ನಿಶ್ಚಿತ ಆದ್ರೂ ಕೂಡ ಅದು NDA ಸರ್ಕಾರ ಅಂತಲೇ ಹೇಳಿಸ್ಕೊಳ್ಳುತ್ತೆ ಹೊರತು ಬಿಜೆಪಿಯ ಸರ್ಕಾರ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಈ ಕಾರಣಕ್ಕೋಸ್ಕರ ಜೊತೆಗೆ ಕಾಂಗ್ರೆಸ್ನ ನಡೆಯ ಬಗ್ಗೆಯೂ ಕೂಡ ಒಂದಷ್ಟು ಗಮನವನ್ನ NDA ನಾಯಕರು ಕೇಂದ್ರೀಕರಿಸಿದ್ದಾರೆ. ಅಕಸ್ಮಾತ್ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಗಳನ್ನ ಸೆಳೆಯುವಂತ ಪ್ರಯತ್ನವನ್ನ ಇಂಡಿಯಾ ಒಕ್ಕೂಟ ಮಾಡಬಹುದು ಅನ್ನುವಂತ ಒಂದು ಅತಿ ದೊಡ್ಡ ಅನುಮಾನ ಕೂಡ ಇದೆ. ಆ ಕಾರಣಕ್ಕೋಸ್ಕರ ಅವ್ರನ್ನ ವಿಶ್ವಾಸಕ್ಕೆ ಪಡೆಯುವಂತ ಒಂದಷ್ಟು ನಿರಂತರ ಪ್ರಯತ್ನಗಳನ್ನ ರಾಷ್ಟ್ರೀಯ ನಾಯಕರು ಹಾಗೆ ಮುಂದುವರಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರನ್ನು ಕಡೆಗಣಿಸುವಂತಹ ಪರಿಸ್ಥಿತಿಯಲ್ಲಿ ಯಾವ ಪಕ್ಷವೂ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಇದೀಗ ದೆಹಲಿಯಲ್ಲಿ ನಿರ್ಮಾಣ ಆಗಿದೆ. ಪ್ರಮೋದ್, ರೈಟ್, ಥ್ಯಾಂಕ್ ಯು ಪ್ರಸನ್ನ, ಥ್ಯಾಂಕ್ ಯು ಹರೀಶ್, ನಿಮ್ಮೆಲ್ಲ ಮಾಹಿತಿಗೆ. ಇದರ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಬಿಜೆಪಿಯ ಶಾಸಕರಾಗಿರುವಂತಹ ಶ್ರೀವತ್ಸ್ ಅವರು ಮೈಸೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಅದೇ ರೀತಿ ನಾಗರಾಜ್ ಯಾದವ್ ಅವರು ನಮ್ಮ ಸ್ಟುಡಿಯೋದಲ್ಲೇ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಮಾತಾಡ್ತೀನಿ. ನಾವು ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತಾ ಇದ್ವಿ. ನಾನು ಹೇಳ್ತಾ ಇದ್ದೆ, ಈ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಅನ್ನುವಂಥದ್ದು ಇದೆಯಲ್ಲ, ಅದು ಈ ಚುನಾವಣೆ ನೋಡಿದ್ರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ. ಯಾಕಂದರೆ ನೋಡಿ, ಆಯಾ ಪಾರ್ಟಿಗಳು ಆಯಾ ಖುಷಿನಲ್ಲಿದ್ದಾರೆ. ಒಂದು ಕಡೆ ಏನು ಅಂತಂದರೆ NDA ನಾನು ಅಧಿಕಾರಕ್ಕೆ ಬರ್ತಾ ಇದ್ದೀನಿ ಅನ್ನುವಂಥದ್ದು, ಅಂದರೆ ಸರ್ಕಾರ ರಚಿಸ್ತಾ ಇದೀವಿ ಅನ್ನುವಂಥ ಕಾರಣಕ್ಕೋಸ್ಕರ ಅವ್ರ ಸೆಲೆಬ್ರೇಷನ್ ನಡೀತಾ ಇದೆ. ಸೀಟ್ಗಳು ಕಡಿಮೆ ಇರಬಹುದು, ಪ್ರಶ್ನೆ ಬೇರೆ ಬಿಜೆಪಿಗೆ. ಆದರೆ NDA ತುಂಬ ಸ್ಪಷ್ಟವಾಗಿ ಅಧಿಕಾರಕ್ಕೆ ಬರ್ತಾ ಇದೆ, ಇದನ್ನು ನಾವು ಗಮನಿಸಬೇಕಾದಂಥ ಸಂಗತಿ. ಹಾಗಾಗಿ ಅವ್ರ ಸೆಲೆಬ್ರೇಷನ್. ಇನ್ನೊಂದು ಕಡೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ದೊಡ್ಡ ಮಟ್ಟದ ಸೆಲೆಬ್ರೇಷನ್ ಅವ್ರದ್ದು. ಬಿಡಪ್ಪ, ನಾವು 50-52 ಇದ್ವಿ, ಈಗ 99ಕ್ಕೆ ಬಂದಿವಿ ಅನ್ನುವಂಥ ಖುಷಿ ಅವರಿಗೆ. ಇದೆಲ್ಲದರ ಜೊತೆಗೆ ಮಹಾರಾಷ್ಟ್ರದಲ್ಲಿ ಒಂಥರ ಖುಷಿ. ಏನೇ ಮಾಡಿದ್ರು ಕೂಡ ಶಿವಸೇನೆ ಎಲ್ಲೋ ಕಡೆ ತಾರೆ ಫಾರಂ ಕಂಡುಕೊಳ್ತು. ಜೊತೆಗೆ ಏನಾದರೂ NCPನ ಯಾವುದೇ ಕಾರಣಕ್ಕೂ ಕೊಲ್ಲಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಖುಷಿ ಸಂಗತಿಗಳು ಅವರಿಗೆ. ಇದೆಲ್ಲದರ ಜೊತೆಗೆ ಇನ್ನೊಂಥರ ಖುಷಿ.
ಯಾರು ಏನಂದ್ರೂ ಕೂಡ ನನ್ನ ಪಕ್ಷವನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹೆಂಗೋ ನಾನು ಬದುಕಂಡೆ ಅನ್ನುವಂಥ ಖುಷಿ ಅವ್ರಿಗೆ. ಇನ್ನೊಂದು ಕಡೆಗೆ ಜೊತೆಗೆ ಎಲ್ಲೆಲ್ಲಿ ಮಿತ್ರ ಪಕ್ಷಗಳಿದಾವಲ್ಲ, ಅದು ಇಂಡಿ ಮೈತ್ರಿಕೂಟದ್ದಾಗಲಿ ಎನ್ ಡಿ ಎ ಮೈತ್ರಿಕೂಟದ್ದಾಗಲಿ, ಅವರವರಿಗೆ ಖುಷಿ ಅವರವರಿಗೆ. ಯಾಕಂದರೆ ಬಿಹಾರದಲ್ಲಿ ನೋಡಿ, ಬಿಹಾರದಲ್ಲಿ ನಿತೀಶ್ ಪಲ್ಟಿ ಎಲ್ಲೊಂದು ಕಡೆಗೆ ಈ ಪಲ್ಟಿ ಮಾಸ್ಟರ್ ಏನೋ ಆಗೋಗ್ಬಿಡ್ತಾರೆ ಅನ್ನುವಂಥದ್ದು ಇಲ್ಲ, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಆ ರೀತಿಯ ಖುಷಿ. ಇನ್ನೊಂದು ಕಡೆಗೆ ಸಮಾಜವಾದಿ ಪಾರ್ಟಿ ಮುಗದೇ ಹೋಯಿತು ಅನ್ನುವಂಥ ಸಂದರ್ಭದಲ್ಲಿ ತನ್ನ ಈ ಟ್ಯಾಕ್ಟಿಕ್ಸಿಂದಾಗಿ ತಂತ್ರಗಾರಿಕೆಯಿಂದಾಗಿ ಅವರು ಬಂದಿರಲ್ಲ, ಮತ್ತೆ ಅವ್ರಿಗೊಂದು ರೀತಿ ಖುಷಿ. ಇದೆಲ್ಲದರ ಜೊತೆಗೆ ಜನರು ಭಾಳ ಖುಷಿಯಿಂದ ಇದ್ದಾರೆ. ಚುನಾವಣಾ ಆಯೋಗನೂ ಖುಷಿಯಾಗಿದೆ, ಯಾಕಂದರೆ ಯಾರೂ ಕೂಡ EVM ಮಷಿನ್ ಮೇಲೆ ದಾಳಿ ಮಾಡ್ತಾ ಇಲ್ಲ, ಫಾಲ್ಟ್ ಇದೆ ಅಂತ ಹೇಳ್ತಾ ಇಲ್ಲ. ಹಂಗಾಗಿ ಅವ್ರಿಗೆ ಖುಷಿ. ಒಂದು ಲೆಕ್ಕದಲ್ಲಿ ಏನಪ್ಪ ಅಂದರೆ ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಬಹುಶಃ ಮೊದಲ ಚುನಾವಣೆಯನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಸಂಗತಿ, ಅಂದರೆ ಅವರವರ ಖುಷಿನಲ್ಲಿ ಅವರವರು ಇದ್ದಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಒಂಥರ ಫನ್ನಿ ಎಲೆಕ್ಷನ್ ಅಂತ ಅನ್ಸುತ್ತೆ ಇದನ್ನು ಮೇಲ್ನೋಟಕ್ಕೆ ನೋಡೋದಂಥ ಸಂದರ್ಭದಲ್ಲಿ. ಆದರೆ ಈಗ ನಾವು ನೋಡ್ತಾ ಇದ್ವಿ, ಸೀಟ್ ಶೇರಿಂಗ್ ನೋಡ್ತಾ ಇದ್ವಿ, ಯಾರ್ಯಾರು ಎಷ್ಟೆಷ್ಟು ಗಳಿಸಿದ್ದಾರೆ. 543ರಲ್ಲಿ 292 NDA ಮೈತ್ರಿಕೂಟ, ಇದರಲ್ಲಿ BJP ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥದ್ದು 292 ಒಟ್ಟು. ಇನ್ನೊಂದು ಕಡೆಗೆ ಇಂಡಿ ಮೈತ್ರಿಕೂಟ 234 ಅವ್ರ ಕನಸಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಇಂಡಿ ಮೈತ್ರಿಕೂಟ 234 ಬಂದಿದೆ. ಈಗ ಅವರಿಗೆ ಅನಿಸ್ತಿರ್ಬೋದು, ಜೊತೆಗೆ ಏನಾದರೂ ಹೋಗಿದ್ದಿದ್ರೆ, ಇನ್ನಷ್ಟು ಒಗ್ಗಟ್ಟಾಗಿ ಹೋಗಿದ್ದಿದ್ರೆ ನಾವು ಇನ್ನಷ್ಟು ಎತ್ತರಕ್ಕೆ ಹೋಗ್ತಿದ್ದೀವಿ ಅನ್ನೋ ಒಂದು ಅನಿಸಿರ್ಬೋದು. ಈಗ ಮುಗಿದು ಹೋಗಿರುವಂಥ ಕಥೆ ಬಿಡಿ, ಪ್ರಶ್ನೆ ಬೇರೆ. ಆದರೆ ಅದರ್ಸ್ ನೋಡಿ, ಕಳೆದ ಬಾರಿ 73 ಇತ್ತು ಪಕ್ಷೇತರರ ಸಂಖ್ಯೆ, ಸಣ್ಣ ಪುಟ್ಟ ಪಾರ್ಟಿಯವರ ಸಂಖ್ಯೆ 73 ಇತ್ತು. 77ರಿಂದ 17ಕ್ಕೆ ಕುಸಿದಿದೆ. ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಇದು NDA 292, 234 ಇಂಡಿ ಮೈತ್ರಿಕೂಟ, ಇನ್ನು ಪಕ್ಷೇತರರು ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿಯವರು 17 ಕಡೆಗೆ ಗೆದ್ದಿದ್ದಾರೆ. ಸೊ ಇದು ಸಂಗತಿ. ಬನ್ನಿ, ನಾಗರಾಜ್ ಯಾದವ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಶ್ರೀವತ್ಸ BJP ಶಾಸಕರು ಮೈಸೂರಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀವತ್ಸ ಅವರಿಂದ ನಾನು ಶುರು ಮಾಡ್ತಾ ಇದ್ದೀನಿ. ಜೊತೆಗೆ MB ವರಂಕಲ್ ಇದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು. ನಾನು ಶ್ರೀವತ್ಸ ಅವರಿಂದ ಶುರು ಮಾಡ್ತಾ ಇದ್ದೀನಿ. ಶ್ರೀವತ್ಸ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನೋಡ್ತಾ ಇದ್ದೀರಿ, ರಿಸಲ್ಟನ್ನು ನೋಡ್ತಾ ಇದ್ದೀರಿ. ಜೊತೆಗೆ ಏನು ಅಂದರೆ ಎಲ್ಲೊಂದು ಕಡೆ ಗೆದ್ದು ಬೀಗಿದ್ವಿ ಅನ್ನುವಂಥ ಖುಷಿ ಇಲ್ಲ. ನಾನು ಹೇಳ್ತಾ ಇದ್ದೆ, ಅವರವ್ರ ಪಾಡಿಗೆ ಅವರವರು ಖುಷಿ ಪಡಬೇಕಷ್ಟೇನೆ. ಅವರವರ ಯಾರ್ಯಾರು ಪಕ್ಷವನ್ನು ಬೆಂಬಲಿಸ್ತಿದ್ರಲ್ಲ ಅವರವರಿಗೆ ಒಂದೊಂದು ರೀತಿ ಖುಷಿ ಇದೆ. ಅದು ಬಿಟ್ಟರೆ ಏನೋ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನೀವು ಕಳೆದ ಬಾರಿ ಇದ್ದಂಥ ಸ್ಥಿತಿಗತಿಗಳಿಗೂ ಈಗೂ ಬಹಳಷ್ಟು ವ್ಯತ್ಯಾಸಗಳಿದೆ. ಏನಂತೀರಿ ಶ್ರೀವತ್ಸ? ಹೌದು, ತಾವು ಹೇಳ್ತಿರೋದು ನಿಜ ಇದೆ. ಆದರೆ 10 ವರ್ಷ ಆಳ್ವಿಕೆ ಮಾಡಿದ ನಂತರ ಯಾವುದೇ ಒಂದು ಪ್ರಧಾನಮಂತ್ರಿಯ ಸ್ಥಾನದ ಮೇಲೆ ಒಂದು ಸ್ವಲ್ಪ ಆ್ಯಂಟಿ ಇನ್ಕಂಬೆನ್ಸಿ ಇರುತ್ತೆ. ಆದರೆ ಈ ಬಾರಿ ಆ ಥರ ಆಗಿಲ್ಲ. ಏನಂದರೆ ನಮಗೆ ಪೂರ್ಣ ಬಹುಮತ NDAಗೆ ಕೊಟ್ಟಿರೋದ್ರಿಂದ ನಮಗೆ NDAಗೆ 292 ಮೆಜಾರಿಟಿ ಕೊಟ್ಟಿದ್ದಾರೆ. ಕಳೆದ 10 ವರ್ಷ ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಅವರು 55ಕ್ಕೆ ಕುಸಿದಿದ್ರು ಅನ್ನೋದನ್ನು ನಾವು ಗಮನಿಸಬೇಕು. ಆದರೆ ಈ ಬಾರಿ ನಮಗೆ BJPಗೂ ಮತ ಕೊಟ್ಟಿದ್ದಾರೆ, NDAಗೂ 292 ಬಂದಿರೋದ್ರಿಂದ ಎಲ್ಲೋ ನಿರಾಸೆ ಆಗಿರೋದು ನಿಜ. ನಾವು 10 400 ಅಂತ ಹೊರಟಿದ್ದು ನಿಜ. ಆದರೆ ಜನ ನಮ್ಮ ಕೈ ಬಿಟ್ಟಿಲ್ಲ, ಮೋದಿಯವರನ್ನ ಕೈ ಬಿಟ್ಟಿಲ್ಲ, ಅಭಿವೃದ್ಧಿ ಪರವಾಗಿದ್ದಾರೆ ಅಂತ ಅನ್ಸುತ್ತೆ. ಎಸ್ ಶ್ರೀವತ್ಸ ಅವರೇ, ಈ ನಿಜವಾದ ಆದರ್ಶ ಅನ್ನುವಂಥದ್ದು ನೋಡಿ ಸೋತಂತ ಸಂದರ್ಭದಲ್ಲಿ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ನಮ್ಮ ಮನೆಗಳಲ್ಲಿ ಹಿರಿಯರು ಹೇಳದಂಥ ಮಾತನ್ನು ನೋಡಿದ್ದೀವಿ. ನಮ್ಗೆ ಅದಿಲ್ಲ ಇದಿಲ್ಲ ಅಂದಾಗ ನೋಡಿ ಪಕ್ಕದವ್ರು ನೋಡಿ ಅವ್ರಿಗೆ ಅಷ್ಟಾದರೂ ಇದೆಯಾ ಅಂತ. ಈಗ ನೀವು ಹೇಳ್ತಾ ಇದ್ದೀರಿ ನೋಡಿ, ಮನಮೋಹನ್ ಸಿಂಗ್ ಸರ್ಕಾರದ ಇದ್ದಂಥ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಕುಸಿದಿದ್ರು, ಸದ್ಯ ನಾವು ಅಷ್ಟು ಕುಸಿದಿಲ್ಲ ಬಿಡಿ ಅಂತ. ಇದು ಸಮಾಧಾನ ಒಂದು ಲೆಕ್ಕದಲ್ಲಿ. ಇದ್ರ ಬಗ್ಗೆ ಸಾಕಷ್ಟು ಮಾತಾಡ್ತೀವಿ. ಮರಂಕಲ್ ನಮ್ಮ ಜೊತೆಗಿದ್ದಾರೆ, ಜೊತೆಗೆ ನಾಗರಾಜ್ ಯಾದವ್ ನಮ್ಮ ಜೊತೆಗಿದ್ದಾರೆ, ಕಾಂಗ್ರೆಸ್ನ ನಾಯಕರು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈಗಾಗಲೇ ಮೈತ್ರಿಯ ಸರ್ಕಾರ ಒಂದ್ ಕಡೆಗಾದ್ರೆ ಸರ್ಕಾರ ರಚನೆ ಮಾಡೋ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಲೆಕ್ಕಾಚಾರಗಳಾಗ್ತಾ ಇದೆ. ಅತ್ತ ಇಂಡಿಯಾ ಒಕ್ಕೂಟ ಈ ಬಾರಿ ಶತಾಯಗತಾಯ ಹೇಗಾದ್ರೂ ಮಾಡಿ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯತೆ ಏನಿದೆ ಅನ್ನೋದನ್ನ ನೋಡ್ತಾ ಇದೆ. ಇದ್ರ ಜೊತೆಗೆ ಈ ಬಲಾಬಲಗಳನ್ನ ನಾವು ನೋಡ್ತಾ ಇದೀವಿ. ಈಗ NDAಯಲ್ಲಿ ಒಟ್ಟು 264 ಸ್ಥಾನಗಳೇನಿದೆ, ಅಂದ್ರೆ ಇನ್ಫ್ಯಾಕ್ಟ್ 292 ಸ್ಥಾನ ಇದೆ. ಇದರಲ್ಲಿ TDPಯ 16 ಹಾಗೂ JDUನ 12 ಸ್ಥಾನಗಳನ್ನು, ಅಂದರೆ ಇದೆರಡು ಪ್ರಮುಖ ಪಕ್ಷವಾಗಿರುವಂಥ ಹಿನ್ನೆಲೆಯಲ್ಲಿ TDP 16 ಮತ್ತು JDU 12 ಇದೆ. ಈ TDP ಮತ್ತು JDU NDA ಬಿಟ್ಟು ಇಂಡಿಯಾಗೆ ಹೋದರೆ ಏನಾಗುತ್ತೆ, 234 ಜೊತೆಗೆ 16 + 12 ಒಟ್ಟು 262 ಆಗುತ್ತೆ. ಆಗಲೂ ಕೂಡ ಇಂಡಿಯಾ ಒಕ್ಕೂಟಕ್ಕೆ 272 ಬರಲ್ಲ. ಮತ್ತೆ ಅದರ್ಸ್ ಅಂತ ಯಾರಿದ್ದಾರೆ, ಅದರ್ಸನ್ನು ಇವ್ರು ಜಾಯಿನ್ ಮಾಡಬೇಕಾಗತ್ತೆ. BJD ಇರ್ಬೋದು, YSRCP ಇರ್ಬೋದು, ಅವರನ್ನೆಲ್ಲ ಕೂಡ ಜಾಯಿನ್ ಮಾಡಬೇಕು. ಅಗೇನ್ ಇಟ್ ಇಸ್ ಎ ಹೈಪೋಥೆಟಿಕಲ್. ಯಾಕಂದರೆ ಈಗಾಗಲೇ ಒಂದು ಆಫರನ್ನು ಕೊಟ್ಟಿದ್ದಾರೆ. ಆ ಆಫರ್ಗೆ ಸಂಬಂಧಪಟ್ಟಂತೆ ಹೇಗೆ ಸ್ಪಂದನೆ ಮಾಡ್ತಾರೆ TDP ಮತ್ತು JDU ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಈಗ ಮರಂಕಲ್ ಅವರು ಇದ್ದಾರೆ, ಹಿರಿಯ
ಪತ್ರಕರ್ತರು ಕೂಡ ಅವ್ರ ಜೊತೆಗೆ ಮಾತಾಡೋಣ. ಯಾಕಂದ್ರೆ ಸಾಧ್ಯತೆಗಳ ಬಗ್ಗೆ ಹಿಂದೆ ಸಾಕಷ್ಟು ಕೊಯ್ಲಿಷನ್ ಗೌರ್ಮೆಂಟ್ಗಳನ್ನು ಅವರು ಕೂಡ ನೋಡಿದ್ದಾರೆ, ರಿಪೋರ್ಟ್ ಕೂಡ ಮಾಡಿದ್ದಾರೆ. ಮರಂಗಲ್ ಸರ್, ಸಾಧ್ಯತೆಗಳ ಬಗ್ಗೆ ದೊಡ್ಡ ಪ್ರಶ್ನೆ ಆಗ್ತಾ ಇದೆ. ಒಂದ್ ಕಡೆಗೆ ಇಂಡಿಯಾ ಒಕ್ಕೂಟ ಎಲ್ಲ ಒಂದ್ ಕಡೆ ಇವತ್ತಿಗೂ ಕೂಡ ಸರ್ಕಾರ ರಚನೆ ಮಾಡೋ ಸಂಬಂಧಪಟ್ಟಂತೆ ಸಾಕಷ್ಟು ಆಸೆಗಳನ್ನು ಇಟ್ಕೊಂಡಿದೆ, ಮಾಡಬಹುದಾ, ಹೇಗಾಗುತ್ತೆ, ಪರ್ಮಿಟೇಷನ್, ಕಾಂಬಿನೇಷನ್, ಇದೆಲ್ಲದ್ರ ಬಗ್ಗೆ ಕೂಡ ಆಗುತ್ತೆ. ಬಟ್ ಪ್ರಾಕ್ಟಿಕಲಿ ಆನ್ ಗ್ರೌಂಡ್ ಎಷ್ಟರ ಮಟ್ಟಿಗೆ ಸಾಧ್ಯತೆ ಇದೆ ಅನ್ಸುತ್ತೆ ಸರ್? ಮರಂಕಲ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾಗರಾಜ್ ಯಾದವ್ ಅವರೇ, ನೋಡ್ತಾ ಇದ್ದೀರಿ ನೀವು, ರಿಸಲ್ಟನ್ನು ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ? ಕರ್ನಾಟಕದ ಮಟ್ಟಿಗೆ ವಿ ಆರ್ ನಾಟ್ ದಟ್ ಹ್ಯಾಪಿ. ಯಾಕಂದರೆ ನಮಗೆ 20 ಟಾರ್ಗೆಟ್ ಅಟ್ಲೀಸ್ಟ್ 15 ಬರಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಂದ ಹಿಡಿದು ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಕಾರ್ಯಕರ್ತರು ಕೂಡ ಅದೇ ರೀತಿಯಲ್ಲಿ ಕೋಆರ್ಡಿನೇಷನಿಂದಾಗಿ ಸಮನ್ವಯನ ಸಾಧಿಸಿಕೊಂಡು ಎಲ್ಲರೂ ಒಂದೇ ಧ್ವನಿಯಲ್ಲಿ ಮಾತ್ರ ಕೆಲಸ ಮಾಡಿದ್ದು, ಪ್ರಾಮಾಣಿಕವಾಗಿ ಕೆಲಸ ಮಾಡಿ ನಮ್ಮ ಕಾರ್ಯಕರ್ತರು ನಾಯಕರು ಮಾಡಿದ್ದಾರೆ. ಆದರೆ ನಾವು ಅಲ್ಲೆಲ್ಲ ಒಂದು ಕಡೆ ಒಂದು 5-6 ಸೀಟ್ ಕಡಿಮೆ ಆಗಿರ್ತಕ್ಕಂಥದ್ದು ನಾವು ವಿಶ್ಲೇಷಣೆ ಮಾಡಬೇಕಾದ್ರೆ ಸರಿ ಮಾಡಬೇಕು. 20 ಕನಿಷ್ಠ ಪಕ್ಷ 15 ಬರಬೇಕು ಅಂತಕ್ಕಂಥದ್ದು. ಯಾಕಂದರೆ ನಮ್ಮ ಟಾರ್ಗೆಟ್ 20 ಇಟ್ಕೊಂಡಾಗ 20 ಗೆಲ್ತೀವಿ ಅಂತಕ್ಕಂಥದ್ದು 100% ಸ್ಕೋರಿಂಗ್ ರಾಜಕೀಯದಲ್ಲಿ ಯಾರು ಹೇಳಕ್ ಬರೋದಿಲ್ಲ. ಬಟ್ ಪ್ರಯತ್ನ ಎಲ್ಲಿಗೋಯ್ತು ಅಂತಂದ್ರೆ ಅಟ್ಲೀಸ್ಟ್ 15-16 ಸೀಟ್ ಬರಬೇಕಾಗಿತ್ತು ಅಂತಕ್ಕಂಥ ಆಲೋಚನೆ ಮಾಡಿದಾಗ ಎಲ್ಲ ಒಂದು ಕಡೆ ನಾವು ಹಿಡಿತಕ್ಕಂಥದ್ದು ನೋಡಬೇಕು. ಅದು ಆತ್ಮಾವಲೋಕನ ಮಾಡ್ಕೊಳ್ತೀವಿ. ಇನ್ನೊಂದು ನಮಗೆ ಖುಷಿ ಸಂಗತಿ ಏನಂತಂದ್ರೆ UPA ಸರ್ಕಾರ ಇದ್ದಾಗ ನಾವು 2014ನಲ್ಲಿ ನಾವು 52 ಇದ್ದಂಥವ್ರು ಇವತ್ತೊಂದು ದಿವಸ ಅದು 100 ಗಡಿ ಹತ್ರಕ್ಕೆ ಬಂದಿರತಕ್ಕಂಥದ್ದು. ಇನ್ನು 1 ಸೀಟ್ ಬಂದಿದ್ರೆ 2 ಸೀಟ್ ಬಂದಿದ್ರೆ ನಾವು ಇವಾಗ ಕ್ರಾಸ್ 3 ಡಿಜಿಟ್ಸ್ ಆಗ್ತಕ್ಕಂಥದ್ದು. ಅದು ಆಲ್ಮೋಸ್ಟ್ ಡಬಲ್ ನಂಬರ್ ಆಫ್ ಸೀಟ್ಸ್ ಬಂದಿರತಕ್ಕಂಥ ಒಂದು ಆಶಾದಾಯಕ ಬೆಳವಣಿಗೆ ಅಂತಕ್ಕಂಥದ್ದು. ಇಲ್ಲಿ ಇದೊಂದು ಕಡೆ ನಮ್ಮ ಇಂಡಿಯಾ ಗಠಬಂಧನ ವಿಚಾರದಾದರೆ ದೇಶದ ವಿಚಾರವನ್ನು ನೋಡಬೇಕಾಗ್ತದೆ. ನಾವು ನಾಟ್ ಎಲೆಕ್ಷನ್ ಮುಗಿದಿದೆ, ಈಗ ಬ್ಲೇಮ್ ಗೇಮ್ ಎಲ್ಲ ಬಿಟ್ಬಿಡೋಣ ಒಂದು ಸೈಡ್ಗೆ. ಯಾವ ಪಕ್ಷ ಆಡಳಿತದಿತ್ತೋ 10 ವರ್ಷಗಳ ಕಾಲ ಸಮ್ಮಿಶ್ರ ಸರ್ಕಾರವನ್ನು ಬದಿಗೊತ್ತಿ ಸಿಂಗಲ್ ಪಾರ್ಟಿ ಮೆಜಾರಿಟಿಗೆ ಬಂದಿದ್ರು, ಅವರು ಯಾವ ರೀತಿಯಲ್ಲಿ 2014 to 19 ಯಾವ ರೀತಿ ಮಾಡಿದ್ರು, 19 to 24 ಯಾವ ರೀತಿ ಮಾಡಿದ್ರು, ಯಾವ ಸೇಫ್ ಗೇಮಲ್ಲಿ ಆಡಿದ್ರು ಅಂತಂದರೆ ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವ ನಾಯಕನ ರೀತಿಯಲ್ಲಿ ಒಂದು ಸರ್ವಾಧಿಕ ಧೋರಣೆಯಿಂದ ಇಡೀ ದೇಶನ ಹೇಳ್ದಂಗೆ ಕೇಳ್ತಾನೆ ಮಟ್ಟಕ್ಕೆ ಭಾಷಣ ಮಾಡಿಕೊಂಡು ಚುನಾವಣೆಗಳು ಮಾಡಿ ಕಾರ್ಯಕ್ರಮಗಳನ್ನ ಅವ್ರದೇ ಅಂತ ಅವ್ರು ಸರಿ ಇರ್ಬೋದು, ಅವ್ರು ಕೊಟ್ಟಿರೋ ಕಾರ್ಯಕ್ರಮ ದೇಶ ಒಪ್ಪಲಿಲ್ಲ ಅಂತಕ್ಕಂಥದ್ದನ್ನ, ನಾಯಕತ್ವನ ಒಪ್ಪಲಿಲ್ಲ ಅಂತಕ್ಕಂಥ ಅವರ ಮಾತುಗಳು, ಪ್ರಧಾನಮಂತ್ರಿಯಾಗಿ ನಡೆದಂಥ ಮಾತುಗಳು, ಮಾಡಿದಂಥ ವಿಚಾರಧಾರೆಗಳು. ಯಾಕೆ ಅಂತ ನಾನು ಹೇಳಿದ್ದೀನಿ ಕೇಳಿ, ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿದವರು ಅವ್ರು ರಿಪೋರ್ಟ್ ಕಾರ್ಡ್ನ ಪ್ರೆಸೆಂಟ್ ಮಾಡಬೇಕಾಯಿತು. 10 ವರ್ಷಗಳ ಇದು ನನ್ನ ಸಾಧನೆ, 60 ವರ್ಷಗಳ ಸಾಧನೆ ಕಾಂಗ್ರೆಸ್ ಮತ್ತು ಅವ್ರದ್ದು ಇದು ಸಾಧನೆ ಅಂತೇಳಿ ಅದನ್ನ ವಿಶ್ಲೇಷಣೆ ಕಾಂಗ್ರೆಸ್ನವ್ರು ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ಬೇಕು. ಒಂದ್ ನಿಮಿಷ ಈಗ ಅವರು ಮೈತ್ರಿ ಮಾಡ್ಕೊಂಡಿದ್ದು ಚುನಾವಣಾ ಪೂರ್ವ ಮೈತ್ರಿ, ಚುನಾವಣೆಗೆ ಹೋಗಿಂದ ಮೊದಲು ನಾವೆಲ್ಲರೂ ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರು. ಮೋದಿ ಅವ್ರ ನಾಯಕತ್ವದಲ್ಲಿ ಪ್ರಧಾನಿಯಾಗಿ ಸ್ಪರ್ಧೆ ಮಾಡ್ತೀವಿ ಅಂತ NDA ನಾಯಕರು ಅವ್ರಿಗೆ 292 ಕೊಟ್ಟಿದ್ದಾರೆ. 292 ನಾಯಕತ್ವ ಅಲ್ಲ ಅಂತ ಡಿಕ್ಲೇರ್ ಮಾಡಿದ್ದಾರೆ. ನಮ್ಮ ನಾಯಕರು ನರೇಂದ್ರ ಮೋದಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಅವರ ಟಾರ್ಗೆಟ್ ಇದ್ದು 400 ಸೀಟ್ ಅಂತಿತ್ತು. ಅವ್ರು ಇದ್ದದ್ದು 272 ಸಿಂಗಲ್ ಪಾರ್ಟಿ ಮೆಜಾರಿಟಿ ಇತ್ತು. ಅವ್ರು ಟೋಟಲ್ ಇದ್ದಿದ್ದು 353 ಸೀಟ್ ಇತ್ತು, 303 ಸೀಟ್ ಇತ್ತು. ಆ ನಾಯಕತ್ವನ ಇವತ್ತು ಏನೋ ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ಆ ನಾಯಕತ್ವಕ್ಕೆ ಕುಂದು ಬಂದಿರತಕ್ಕಂಥದ್ದು, ಆ ಡೌನ್ ಫ್ಲೋಡ್ ಆಗಿರ್ತಕ್ಕಂಥ ಒಂದು 60-70 ಸೀಟ್ಗಳು ಕಡಿಮೆ ಆದ ಸಂದರ್ಭದಲ್ಲಿ ಬಹಳ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದ್ರಾ ಇವತ್ತು. ಟೆಕ್ನಿಕಲಿ 20 ಸೀಟ್ ಬರುತ್ತೆ ಅಂತ ನೀವೇ ಕ್ಲೈಮ್ ಮಾಡಿದ್ರೆ ಅವ್ರ ತರನೇ ನಿಮ್ಗೆ ಒಂದೇ ಸೀಟ್ ಇರ್ಬೋದು, ಡಬಲ್ ಡಿಜಿಟ್ ಬರುತ್ತೆ. ಅಲ್ಲ ಮಾಡಿ, ದೇಶದ ವಿಚಾರ ಬಂದಾಗ ನರೇಂದ್ರ ಮೋದಿ ಅವರ ಪ್ಲೇ ಗ್ರೌಂಡ್ ಯಾವ ರೀತಿ ಇಟ್ಕೊಂಡಿದ್ರು ಅಂತಂದ್ರೆ ಮೋಸ್ಟ್ ಸೇಫೆಸ್ಟ್ ಗೇಮ್ ಆಡಿದ್ರು ಅವರು. ಅವ್ರು ಯಾವ ಮಟ್ಟಕ್ಕೆ ಹೋಗಿದ್ರು ಅಂದ್ರೆ ಇದು ಸಿಂಗಲ್ ಮ್ಯಾನ್ ಟು ಕ್ಯಾಂಪೇನ್ ಇನ್ ಎಂಟೈರ್ ಕಂಟ್ರಿ. ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ, ನಮ್ಮಲ್ಲಿ ಎಲ್ಲ ಲೀಡರ್ಗಳು ಕೂಡ ಗೌರವ ಕೊಟ್ಕೊಂಡು ನಾವು ಎಲ್ಲ ಲೀಡರ್ ಒಟ್ಟಿಗೆ ತಗೊಂಡೋಗ ಕಲೆಕ್ಟಿವ್ ಲೀಡರ್ಶಿಪ್ನ ಮಾಡಿದವ್ರು ನಾವು. ಅವ್ರ ಕಲೆಕ್ಟಿವ್ ಲೀಡರ್ಶಿಪ್ ನಂಬಿಕೆ ಇರಲಿಲ್ಲ. ಎಲ್ಲ ಕಡೆ ಏನಂತ ಹೇಳಿದ್ರು, BJPಗೆ ಓಟ್ ಕೊಡಿ ಅಂತ ಕೇಳಿಲ್ಲ, ನರೇಂದ್ರ ಮೋದಿ ಅವ್ರಿಗೆ ಓಟ್ ಕೊಡಿ ಅಂತ ಕೇಳಿದ್ರು. ಇದು ದುರಂತ ಅಂತ ಹೇಳ್ತೀನಿ. ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ವಿ ಆರ್ ನಾಟ್ ರನ್ನಿಂಗ್ ಎ ನ್ಯಾಷನಲ್ ಗವರ್ಮೆಂಟ್. ರಾಷ್ಟ್ರೀಯ ಸರ್ಕಾರಗಳನ್ನ ರಚನೆ ಮಾಡಲಿಕ್ಕೆ ಹೋಗಲಿಲ್ಲ, ವೈಯಕ್ತಿಕವಾಗಿ ಇರ್ತಕ್ಕಂಥ ಕಾಂಪಿಟೇಷನ್ ಮಾಡೋಕೆ ಇವರು ವ್ಯಕ್ತಿಗತ ಮಾಡ್ಲಿಕ್ಕೆ ಹೋದ್ರು. ನ್ಯಾಷನಲ್ ಗವರ್ಮೆಂಟ್ ಯಾವ ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಎಲೆಕ್ಷನ್ ಮಾಡ್ಲಿಕ್ಕೆ ಹೋದ್ರು. ಅದಕ್ಕೆ ಒಂದೇ ಸೆಕೆಂಡ್ ನಾನು 2 ಸೆಕೆಂಡ್ 2 ಸೆಕೆಂಡ್ ಕೊಡಿ ಸರ್. ಪ್ರಮೋದ್ ರಾಹುಲ್ ಗಾಂಧಿ ಅವರ ಹೆಸರನ್ನು ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದ್ದಾರೆ, ವ್ಯಕ್ತಿ ಪೂಜೆ ನಮ್ಮ ಪಾರ್ಟಿಯಲ್ಲಿ ನಡೆಯೋದಿಲ್ಲ. ನಾವು ಪಕ್ಷದ ಪೂಜೆಯನ್ನ ಮಾಡ್ತೀವಿ, ದೇಶದ ಪೂಜೆಯನ್ನ ಮಾಡ್ತೀವಿ, ನಾಗರಿಕರ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ನಿಮ್ದು ಟೆಕ್ನಿಕಲ್ ಪಾಯಿಂಟ್ ಸರಿ ಇದೆ. ನಿನ್ನೆ ನಾನು ಮಾತು ಹೇಳ್ತೀನಿ, ರಾಹುಲ್ ಗಾಂಧಿ ಅವರು ಎಲ್ಲರಿಗೂ ಊರು ಜನರಿಗೆಲ್ಲ ಥ್ಯಾಂಕ್ಸ್ ಹೇಳಿದ್ರು. ಪಕ್ಕದ ಮಲ್ಲಿಕಾರ್ಜುನ್ ಖರ್ಗೆ ಇದ್ದಾರೆ, ಒಂದು ಥ್ಯಾಂಕ್ಸ್ ಹೇಳಲಿಲ್ಲ ಅವ್ರಿಗೆ. ಅಲ್ಲ ನಮ್ದು ಎಕ್ಸಾಂಪಲ್ ನಿಮ್ ಗಮನಕ್ಕೆ ತರ್ತಾ ಇರೋದು ನಾನು. ಆಮೇಲೆ ಕಾಂಗ್ರೆಸ್ ಅವ್ರ ಮೆಂಟಾಲಿಟಿ ಹೆಂಗಿದೆ ಅಂತಂದ್ರೆ, ನೀವು ಮೋದಿ ಹೆಸರು ಹೇಳಿದ್ರು ಮೋದಿ ಸೋತು ಬಿಟ್ರು ನೋಡಿ, ಯಾಕಂದ್ರೆ ಅವ್ರು ನಿರೀಕ್ಷೆ ಮಾಡಿದಷ್ಟು ಆಮೇಲೆ ಒಬ್ಬ ನಾಯಕರು ಹೇಳ್ತಾರೆ ನಿನ್ನೆ ಆ ಓಟ್ಗಳು ನೋಡಿ, ರಾಹುಲ್ ಗಾಂಧಿ ಎಷ್ಟು ಓಟ್ ತಗೊಂಡು ವಿನ್ ಆದ್ರು.
ಮೋದಿ ಎಷ್ಟು ಓಟ್ಗಳು ತಗೊಂಡು ವಿನ್ ಆದ್ರು. ಈ ತರ ಚರ್ಚೆಗಳನ್ನು ಒಂದ್ ನಿಮಿಷ, ಪೊಲಿಟಿಕಲ್ ಚರ್ಚೆಗಳು ಕಾಂಗ್ರೆಸ್ ನಾಯಕರು ಸರ್, ನೀವು ಈ ತರ ಹೇಳ್ತಿರಲ್ಲ, ಅವ್ರು ಭಾಷಣ ಮಾಡುವಾಗ ಪ್ರಧಾನ ಮಂತ್ರಿ ರಿಪೋರ್ಟ್ ಕಾರ್ಡ್ ಹಿಡಿದಿರಾ ಹೆಣ್ಮಕ್ಳ ತಾಳಿ ಬಗ್ಗೆ ಮಾತಾಡ್ತಾರೆ, ಅದಕ್ಕಿಂತ ಹೀನಾಯ ಕೆಲಸನ ಇದು? ಹೇಳಿ ನೋಡೋಣ, ಯಾವ ರೀತಿ ಮಾಡ್ತಾರೆ? ಈ ದೇಶವನ್ನು ಹಿಂದೂ ಮುಸ್ಲಿಂ ಹೊಡಿಲಿಕ್ಕೆ ಹೋಗ್ತಾರಲ್ಲ, ಇದು ಮಾಡ್ತಕ್ಕಂಥ ಒಂದು ಪ್ರಧಾನಮಂತ್ರಿ ಆಗಿರ್ತಾರೆ ಮಾತಾಡ್ತಕ್ಕಂಥ ಮನಮೋಹನ್ ಸಿಂಗ್ ಅಂತ ಒಂದು ಕಾಗದ ಬರೆದಿದ್ದಾರೆ, ನೋಡಿದಾರೆ ಅವರು ಪತ್ರಿಕಾ ಹೇಳಿಕೆ ಪಂಜಾಬ್ ಎಲೆಕ್ಷನ್ ನಡೆಯುವಾಗ ಯಾವ ರೀತಿಯಾದ ಹೇಳಿಕೆಗಳು ಪ್ರಧಾನಮಂತ್ರಿ ಕುರ್ಚಿಯಿಂದ ಬಂದಿದ್ದ. ಪ್ರಧಾನಮಂತ್ರಿ ಮಾತಾಡಬಾರ್ದು, ನರೇಂದ್ರ ಮೋದಿ ಆಗಿ ಮಾತಾಡಬಹುದು, ಅದೇ ಪ್ರಧಾನಮಂತ್ರಿ ಅಪರಾಧನ ಮಾತ್ರ ಹೇಳ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಮತ್ತೆ ಗೆದ್ದಿರುವಂತವರು ಕೂಡ ಈ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಮಾತಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ರು ನೋಡೋಣ. ಇವತ್ತು ಅಥವಾ ನಾಳೆ, ಇವತ್ತು ಸಾಯಂಕಾಲ ಅಥವಾ ನಾಳೆ ಹೋಗ್ತೀನಿ. ಕ್ಷೇತ್ರ ಮತದಾರರಿಗೆ ಈಗಾಗಲೇ ನಾನು ಹೃದಯಪೂರ್ವಕ ಕೃತಜ್ಞತೆ ಧನ್ಯವಾದಗಳನ್ನು ಹೇಳಿದ್ದೇನೆ. ಅವರೇನು ನಿರೀಕ್ಷೆ ಇಟ್ಟಿದ್ದಾರೆ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ, ಆ ನಿರೀಕ್ಷಿತಕ್ಕಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೇನೆ. ನನ್ನಿಂದ ಭಾಳಷ್ಟು ಆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕನ್ನುವಂಥದ್ದು ಅವರ ಅನಿಸಿಕೆ ಇದೆ. ಅದಕ್ಕೆ ಯೋಜನಾಬದ್ಧವಾಗಿ ಆ ಕೆಲಸವನ್ನು ನಾನು ಮಾಡ್ತೇನೆ. ಕೆಲವೆಲ್ಲ ಈ ರಾಜ್ಯ ಸರ್ಕಾರದ ಹಣಬಲ, ತೋಳ್ಬಲ, ಅಧಿಕಾರದ ಬಲ ಪ್ಲಸ್ ಗ್ಯಾರಂಟಿ ಇವೆಲ್ಲವೂ ಸೇರಿ ಸ್ವಲ್ಪ ಹಿನ್ನಡೆ ಆಗಿದೆ. ಬರುವಂಥ ದಿನಗಳಲ್ಲಿ ನಾವು ತುಂಬಿಸ್ಕೊಳ್ತೀವಿ. ಅದು ವಿಧಾನಸಭೆ ಚುನಾವಣೆಗೆ ಹೋಲಿಸಿದರೆ ನಮ್ಮ ಪರ್ಫಾರ್ಮೆನ್ಸ್ ಭಾಳ ಬೆಟರ್ ಆಗಿದೆ. ಸುಮಾರು 9% ವೋಟ್ ಹೆಚ್ಚಾಗಿದೆ. ಮುಂದಿನ ಭವಿಷ್ಯದ ದಿನಗಳು BJP ಕರ್ನಾಟಕದಲ್ಲಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಂಡಿಯಾದವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಗ್ತಾರೆ. ಆಗ್ತಾ ಇರುವಂಥ ಮಾಹಿತಿಗಳು ನೋಡ್ತಾ ಇದ್ರೆ ಅಥವಾ ಬರ್ತಾ ಇರುವಂಥ ಅಂಕಿಅಂಶಗಳನ್ನು ನೋಡೋದಾದರೆ ರಾಜ್ಯವಾರು ಯಾವ ರಾಜ್ಯಗಳಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲೀಡ್ ಬಂದಿದೆ ಅನ್ನುವಂಥದ್ದು ಒಂದ್ಸರಿ ಗಮನಿಸೋಣ. ಪ್ರಮುಖವಾಗಿ ಉತ್ತರ ಪ್ರದೇಶ ದೇಶದ ಸರ್ಕಾರ ರಚನೆ ಮಾಡುವಂಥ ನಿಟ್ಟಿನಲ್ಲಿ ಅತಿ ಪ್ರಮುಖವಾಗಿರುವಂಥ ಒಂದು ರಾಜ್ಯ. ಈಗ 80 ಸೀಟ್ಗಳ ಪೈಕಿ NDA ಕೇವಲ 36ಕ್ಕೆ ಮಾತ್ರ ಸೀಮಿತವಾದರೆ ಇಂಡಿಯಾ ಒಕ್ಕೂಟ 43 ಸ್ಥಾನಗಳನ್ನ ಅಲ್ಲಿ ಗೆದ್ದಿದೆ. ಇದರ ಜೊತೆಗೆ ಅದರ್ಸ್ ಇತರೆ ಕೇವಲ 1 ಸ್ಥಾನವನ್ನು ಗೆದ್ದಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ 42 ಸೀಟ್ಗಳಿದ್ದರೆ ಅದರಲ್ಲಿ 12 NDA, ಇನ್ನು ಇಂಡಿಯಾ ಒಕ್ಕೂಟ 29 ಸ್ಥಾನಗಳನ್ನು ಗೆದ್ದರೆ 1 ಅದರ್ಸ್. ಬಹುಶಃ ಇದು ಕೂಡ ಕಾಂಗ್ರೆಸ್ನಿಂದ ಇರುತ್ತೆ. ಅಲ್ಲಿ ಕಾಂಗ್ರೆಸ್ ಹೊರತಾಗಿ ಇನ್ನೊಂದು ಯಾವುದೋ ಒಂದು ಸೀಟ್ ಬಂದಿರುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನು ಮಹಾರಾಷ್ಟ್ರ ನೋಡೋದಾದ್ರೆ 48 ಕ್ಷೇತ್ರಗಳಿದೆ ಒಟ್ಟು. ಇದರಲ್ಲಿ 19 BJP ನೇತೃತ್ವದ NDA ಬಂದರೆ, ಇನ್ನು ಇಂಡಿಯಾ ಒಕ್ಕೂಟ 28 ಸ್ಥಾನವನ್ನು ಗೆದ್ದು, ಇನ್ನು ಅದರ್ಸ್ ಕೇವಲ 1 ಸ್ಥಾನವನ್ನು ಗೆದ್ದಿದೆ. ಇನ್ನು ಬಿಹಾರದಲ್ಲಿ 40 ಕ್ಷೇತ್ರ, ಇದರಲ್ಲಿ NDA 31 ಸ್ಥಾನಗಳನ್ನು ಉಳಿಸ್ಕೊಂಡಿದ್ರೆ, ಇನ್ನು ಇಂಡಿಯಾ ಒಕ್ಕೂಟ ಕೇವಲ 6 ಸ್ಥಾನವನ್ನು ಗೆಲ್ತು, ಇನ್ನು ಅದರ್ಸ್ 1 ಸ್ಥಾನವನ್ನು ಗೆದ್ದಿದ್ದಾರೆ. ಇನ್ನು ಮಧ್ಯಪ್ರದೇಶ ನೋಡಿದರೆ 29 ಕ್ಷೇತ್ರಗಳ ಪೈಕಿ 29 ಸ್ಥಾನವನ್ನು NDA ಗೆದ್ದಿದೆ. ಗುಜರಾತಲ್ಲಿ 26ಕ್ಕೆ 25 NDA, 1 ಕ್ಷೇತ್ರವನ್ನು ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟ ಗೆದ್ದಿದೆ. ಅದರ ಜೊತೆಗೆ ಬೇರೆ ರಾಜ್ಯಗಳು ಕೂಡ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇನ್ನು ರಾಜಸ್ಥಾನ ಬಹುಶಃ BJPಗೆ ಅತಿ ದೊಡ್ಡ ಡ್ಯಾಮೇಜ್ ಆಗಿರುವಂಥ ಒಂದು ರಾಜ್ಯ ಅಂದರೆ ಅದು ರಾಜಸ್ಥಾನ ಕೂಡ ಹೌದು. ಈ ಬಾರಿ 25 ಕ್ಷೇತ್ರಗಳಲ್ಲಿ NDA 14 ಸ್ಥಾನವನ್ನು ಗೆದ್ದಿದ್ರೆ 11 ಕಾಂಗ್ರೆಸ್ ಗೆದ್ದಿದೆ. ಇನ್ನು ಜಾರ್ಖಂಡ್ನಲ್ಲಿ 14 ಕ್ಷೇತ್ರಗಳ ಪೈಕಿ 10 ಸ್ಥಾನದಲ್ಲಿ NDA ಗೆದ್ದರೆ 4 ಕ್ಷೇತ್ರವನ್ನು ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟ ಗೆದ್ದಿದೆ. ಇದರ ಜೊತೆಗೆ ತೆಲಂಗಾಣದಲ್ಲಿ 8 ಕ್ಷೇತ್ರ ಇದೆ. 8 ಕ್ಷೇತ್ರದಲ್ಲಿ NDA 8 ಕ್ಷೇತ್ರ ಗೆದ್ದಿದ್ರೆ, ಇನ್ನು ಇಂಡಿಯಾ ಒಕ್ಕೂಟ 4 ಕ್ಷೇತ್ರವನ್ನು ಗೆದ್ದುಕೊಂಡೆ. ಇನ್ನು BRS 1 ಕ್ಷೇತ್ರವನ್ನು ಗೆದ್ದಿದೆ. ಅದೇ ರೀತಿ ಬೇರೆ ರಾಜ್ಯಗಳ ಅಂಕಿಅಂಶವನ್ನು ನೋಡೋದಾದ್ರೆ, ಇನ್ನು ಒಡಿಶಾದಲ್ಲಿ BJP ಈ ಬಾರಿ ಉತ್ತಮವಾದಂಥ ಪರ್ಫಾರ್ಮೆನ್ಸ್ನ ಮಾಡಿದೆ. ಯಾಕೆಂದರೆ 21 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರದಲ್ಲಿ NDA BJP ಗೆದ್ದಿದ್ರೆ, ಇನ್ನು ಇಂಡಿಯಾ ಒಕ್ಕೂಟ ಕೇವಲ 1 ಕ್ಷೇತ್ರವನ್ನು ಗೆದ್ದಿದೆ. ಅದೇ ರೀತಿ ತಮಿಳುನಾಡಲ್ಲಿ 39 ಕ್ಷೇತ್ರಗಳಿದೆ. 39 ಕ್ಷೇತ್ರಗಳಲ್ಲಿ 39 ಕ್ಷೇತ್ರವನ್ನು ಇಂಡಿಯಾ ಒಕ್ಕೂಟ ಅಂದರೆ DMK ತನ್ನದಾಗಿಸಿಕೊಳ್ಳುವ ಮೂಲಕ ಪಕ್ಷದಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ಡಾಮಿನೆನ್ಸನ್ನು ಮಾಡಿದೆ. ಅಸ್ಸಾಮಲ್ಲಿ ಇನ್ನು 14 ಕ್ಷೇತ್ರ ಇದೆ. 14ರಲ್ಲಿ 11 ಕ್ಷೇತ್ರವನ್ನು ಇಂಡಿಯಾ ಒಕ್ಕೂಟ ಗೆದ್ದಿದೆ. ಇನ್ಫ್ಯಾಕ್ಟ್ NDA ಒಕ್ಕೂಟ ಗೆದ್ದಿದ್ರೆ ಇಂಡಿಯಾ ಕೇವಲ 3 ಸ್ಥಾನವನ್ನು ಗೆದ್ದಿದೆ. ಇನ್ನು ದೆಹಲಿಯಲ್ಲಿ 7ಕ್ಕೆ 7 ಸ್ಥಾನವನ್ನು BJP ಗೆಲ್ಲುವ ಮೂಲಕ ಮತ್ತೊಮ್ಮೆ ದೆಹಲಿಯಲ್ಲಿ ತನ್ನ ರಾಷ್ಟ್ರೀಯ ಚುನಾವಣೆಯ ಡಾಮಿನೇಷನನ್ನು ಇದು ಮಾಡ್ತಾ ಇದೆ. ರೈಟ್, ಈಗಾಗಲೇ ನಾಯಕರು ಕೂಡ ಇದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀನಿ, ಸಾಕಷ್ಟು ಚರ್ಚೆ ಮಾಡ್ತೀನಿ. ಇನ್ನು NDA ಮೀಟಿಂಗೇ ಶುರು ಆಗಿಲ್ಲ, ಆಗಲೇ ಭಿನ್ನರಾಗ ಶುರು ಆಯ್ತಾ ಅಂತ ಒಬ್ಬ MLC ಹೇಳಿರುವಂಥ ಮಾತು ಬಹಳ ಸೀರಿಯಸ್ ಪರಿಗಣಿಸುವಂಥ ಅಗತ್ಯ ಇಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ತಾವು ಹೇಳದೇ ಇರುವಂಥ ಸಂಗತಿಗಳನ್ನು ಬೇರೆಯವರಿಂದ ಹೇಳಿಸುವಂಥ ಪ್ರಯತ್ನಗಳು ಕೂಡ ಆಗ್ಬಿಡ್ತವೆ ರಾಜಕಾರಣದಲ್ಲಿ. ದೇಶಕ್ಕೆ ನಿತೀಶ್ ಕುಮಾರ್ಗಿಂತ ಒಳ್ಳೆ ಪ್ರಧಾನಿ ಯಾರಾಗ್ತಾರೆ ಹೇಳಿ? MLC ಖಾಲಿದ್ ಅನ್ವರ್ ಹೇಳಿಕೆ ಕೊಟ್ಟಿದ್ದಾರೆ. JDU ಪಕ್ಷದ MLC. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂತಹ ನಾಯಕ ಅಂತಂದ್ರೆ ಅದು ನಿತೀಶ್ ಕುಮಾರ್. ದೇಶದ ಜನರ ನಾಡಿಮಿಡಿತ, ಜನರ ಕಷ್ಟಕ್ಕೆ ಸ್ಪಂದಿಸುವಂತ ವ್ಯಕ್ತಿತ್ವ ಅಂತಂದ್ರೆ ಅದು ನಿತೀಶ್ ಕುಮಾರ್. ನಾವು NDA ಭಾಗವಿದ್ದೀವಿ ಅಂತ ಕೂಡ ಖಾಲಿದ್ ಅನ್ವರ್ ಹೇಳಿದ್ದಾರೆ. ಅಂದ್ರೆ ನಿತೀಶ್ ಕುಮಾರ್ ಎಲ್ಲೋ ಒಂದು ಕಡೆಗೆ ಈ NDAಗೆ ಏನಾದರೂ ಕಗ್ಗಂಟಾಗಿಬಿಡ್ತಾರ, BJPಗೆ ತಲೆಬಿಸಿ ಆಗಿಬಿಡ್ತಾರ. ಯಾಕಂದ್ರೆ ಇದೇನು ಹೊಸದೇನೂ ಅಲ್ಲ, ಎಲ್ಲರ ಜೊತೆಗೂ ಇದ್ದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅವರಿಗೆ ಎಲ್ಲರನ್ನು ಹ್ಯಾಂಡಲ್ ಮಾಡುವಂಥದ್ದು ಕೂಡ ಗೊತ್ತು, ಬೇಡ ಅಂದ ಕಿತ್ಕೊಂಡು ಹೋಗುವಂಥದ್ದು ಗೊತ್ತು. ಅವ್ರಿಗಿಂತ ಒಳ್ಳೆ ಪಲ್ಟಿ ಮಾಸ್ಟರ್ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ನಿತೀಶ್ ಅವರ ನಿಲುವು ಏನಾಗುತ್ತೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. नीतीश कुमार जी से बेहतर कौन हो सकता है प्रधानमंत्री? और नीतीश कुमार जी ने जिस तरह बिहार को आगे बढ़ाया
और देश के लिए जितना वो सोचते हैं। जब वो कृषि मंत्री थे, जो कृषि रोड मैप उन्होंने बनाया उस वक्त, आज भी उसी रोड मैप पे देश चल रहा है। जो रेलवे के लिए उन्होंने काम किया, आज भी देखिए लोग याद करते हैं नीतीश कुमार जी को। तो नीतीश कुमार एक सीजन और बहुत बेहतर पॉलिटिशियन है, जो समाज को समझते हैं, देश को समझते हैं, और अपने डेमोक्रेटिक इंस्टीट्यूशन जितने हैं उनकी इज्जत करना और डेमोक्रेटिक तरीके से आगे बढ़ना, लोगों को जोड़ के चलना, फैसले में सबको साझा करना, तो नीतीश कुमार जी से बेहतर कौन हो सकता है। लेकिन बहरहाल हम लोग एनडीए अलायंस में हैं अभी, और ये सब इस वक्त कहने की बात नहीं है। लेकिन नीतीश कुमार पहले भी थे, लोग चाहते थे कि वो प्रधानमंत्री बने, आज भी लोग चाहते हैं, और मुझे लगता है कि इस रिजल्ट के बाद उनसे उम्मीदें लोगों को ज्यादा। ಎಸ್, ನಾನು ಶ್ರೀವತ್ಸ ಅವ್ರ ಜೊತೆಗೆ ಮಾತಾಡ್ತೀನಿ. ಶ್ರೀವತ್ಸ ಒಂದು ಬೇರೆ ಕಾರ್ಯಕ್ರಮಕ್ಕೆ ಹೋಗಬೇಕು, ಆದರೂ ಕೂಡ ಶ್ರೀವತ್ಸ ನಮ್ಮ ಜೊತೆಗಿದ್ದಾರೆ. ಶ್ರೀವತ್ಸ ಅವರೇ, ಈಗ ಒಂದು ದೊಡ್ಡ ಪಾಠ ನೋಡಿ, ರಾಜಕಾರಣದಲ್ಲಿ ಎಲ್ಲವೂ ಕೂಡ ಸಲೀಸ ನಡೀತು ಅಂದ್ರೆ ರಾಜಕಾರಣ ಅಲ್ಲ ಸರ್. ಏಳು ಬೀಳುಗಳು ಅತ್ಯಂತ ಸಹಜ. ಎಲ್ಲಿತ್ತು ಬಿಜೆಪಿ? ಜನಸಂಘಕ್ಕೆ 8 ಸೀಟ್ಗಳು ಬರ್ತಾ ಇದ್ವು, ಬಿಜೆಪಿಗೆ 8 ಸೀಟ್ಗಳು ಬರ್ತಾ ಇದ್ವು. 2ರಿಂದ ಬಿಜೆಪಿ ಸರ್ಕಾರ ರಚನೆ ತನಕ ಬಂದಂಥ ಹಾದಿ ಇದೆಯಲ್ಲ, ಅದು ಸಾಮಾನ್ಯ ಸಂಗತಿ ಅಲ್ಲ ಅದು. ಸೊ ಅಂಥದ್ರಲ್ಲಿ ಈ ಇಂಥದ್ದೊಂದು ಜರ್ಕ್ ಬೇಕಿತ್ತು ಅಂತ ಅನಿಸುತ್ತೆ. ಇದರಿಂದ ನೀವು, ನಿಮ್ಮ ನಾಯಕರುಗಳು, ನಿಮ್ಮ ಪಕ್ಷ ಕಲಿತಿರುವಂಥ ಪಾಠ ಏನು, ಮುಂದಿನ ಹೆಜ್ಜೆ ಏನು? ಶ್ರೀವತ್ಸ. ಅಲ್ಲ, ಮುಂದಿನ ಹೆಜ್ಜೆ ನಮಗೆ ಸ್ಪಷ್ಟವಾಗಿದೆ. ನಾವು ಅಭಿವೃದ್ಧಿ ಕಾರ್ಯಗಳನ್ನ ಇಟ್ಕೊಂಡೆ ಈ ಬಾರಿನೂ ಚುನಾವಣೆಗೆ ಎದುರಿಸಿದ್ವಿ. ನಮಗೇನಾಗಿದೆ ಅಂತಂದರೆ, ನಾವು ವಿಶ್ಲೇಷಣೆ, ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ರೀತಿಯಲ್ಲಿ ನಮ್ಮ ಕೇಂದ್ರ ನಾಯಕರು ಮಾಡ್ಕೋತಾರೆ. ಆದರೆ ನಾವೊಂದು ಸಮರ್ಥ ನಾಯಕತ್ವವನ್ನು, ಅಭಿವೃದ್ಧಿ ಹೆಸರನ್ನೇ ನಾವು ಹೋಗಿದ್ವಿ. BJP ಜನಸಂಘ ಹುಟ್ಟಿದ್ದೇನೆ ನಮ್ಮದು ಅಜೆಂಡಾಗಳ ಮುಖಾಂತರ ಮತ್ತು ನಮ್ಮದೊಂದು ಸಿದ್ಧಾಂತದ ಮುಖಾಂತರ. ಆ ಸಿದ್ಧಾಂತವನ್ನು ತೋರಿಸುವಂಥ, ಪ್ರತಿಪಾದಿಸುವಂಥ ರೀತಿಯಲ್ಲೇ ನಾವು ಚುನಾವಣೆಗಳನ್ನ ಮಾಡಿದ್ದೀವಿ ಮತ್ತು ಕೆಲಸನೂ ಮಾಡಿದ್ದೀವಿ. ಆರ್ಟಿಕಲ್ 370 ತೆಗಿಬೇಕು ಅಂತ ನಮ್ದಿತ್ತು, ತೆಗೆದಿದ್ದೀವಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಇತ್ತು, ಮಾಡಿದ್ದೀವಿ. ಅಂದ್ರೆ ನಮ್ದು ಪಕ್ಷ ಹುಟ್ಟಿದ್ದೆ, ಜನ್ಮ ತಾಳಿದ್ದೆ ಈ ರೀತಿಯ ವಿಚಾರಗಳಿಂದ. ಇಲ್ಲಿ ಈಗ ನೋಡಿ, ಹಿಂದೆ ನೀವು ಆಳ್ವಿಕೆ ಮಾಡಿದಂತ ರೀತಿ ಬೇರೆ, ಆದ್ರೆ ಈಗ ನೋಡಿ ಸರ್, ಈಗ ಹೊಂದಾಣಿಕೆಯಿಂದಲೇ ಹೋಗಬೇಕು ಅಂತ ಒಂದು ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು. ಈಗ TDP ನಾಯಕರು ಚಂದ್ರಬಾಬು ನಾಯ್ಡು ತುಂಬ ಸ್ಪಷ್ಟವಾಗಿ ಹೇಳಿದ್ರು, ನೋಡಿ ಈ ಮುಸಲ್ಮಾನರ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗಿದೆಯಲ್ಲ, ನಂದು ಭಿನ್ನಾಭಿಪ್ರಾಯ ಇದೆ, ನಾನು ಇದನ್ನು ಹೇಳಿದ್ದು ನಾನು ಒಪ್ಕೊಳ್ಳಲ್ಲ. ಅವ್ರು ಹೇಳಿದ್ದು ಚುನಾವಣಾ ಭಾಷಣಗಳಲ್ಲಿ ಹೇಳಿರುವಂಥ ಮಾತಿದು. ಈ ರೀತಿ ಮನಸ್ಥಿತಿಗಳಿವೆ. ಇದು ಸಾಮಾನ್ಯ ಅಲ್ಲ. ನೀವು ಹೊಂದಿಸ್ಕೊಂಡು ಹೋಗುವಂಥದ್ದು ಇದು ಸಾಮಾನ್ಯ ಸಂಗತಿ ಅಲ್ಲ. ಇದು ಹೆಂಗ್ ನಿಭಾಯಿಸ್ಕೊಂಡು ಹೋಗ್ತೀರಿ? ಯಾಕಂದ್ರೆ ಮೋದಿಯವರ ಮನಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ, ಅಮಿತ್ ಶಾ ಅವರ ಮನಸ್ಥಿತಿ ನೋಡಿದಂಥ ಸಂದರ್ಭದಲ್ಲಿ, ಏನೋ ವಾಜಪೇಯಿ ಅವ್ರ ರೀತಿ ಅಥವಾ ಏನೋ ಮನಮೋಹನ್ ಸಿಂಗ್ ಅವ್ರ ರೀತಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗ್ಬಿಡ್ತಾರೆ. ಆ ರೀತಿ ಮನಸ್ಥಿತಿಗಳಲ್ಲ ಇದು. ಅಲ್ಲ, ಸಮಯ ಬಂದಾಗ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಗೊತ್ತಿದೆ. ಹಾಗಾಗಿ ನನಗನ್ಸುತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಳೆದ 20 ವರ್ಷದ ರಾಜಕಾರಣದ ಅನುಭವದಲ್ಲಿ ಎಲ್ಲರನ್ನೂ ತೂಗಿಸ್ಕೊಂಡು ಹೋಗ್ತಾರೆ. ನಾವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿದ್ದಾಗ ನಮ್ಮ ವಿಚಾರವೇ ಬೇರೆ ಇತ್ತು. ಈಗ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗಬೇಕಾದಂಥ ಜವಾಬ್ದಾರಿ ಇರೋದ್ರಿಂದ ಆ ಜವಾಬ್ದಾರಿನ ಅತ್ಯಂತ ಯಶಸ್ವಿಯಾಗಿ ಮಾಡ್ತಾರೆ ಅನ್ನೋದು. ಯಾಕಂದರೆ ಅಟಲ್ ಜಿ ಅವರ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ನಮ್ಮ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದು ಗೊತ್ತಿದೆ. ನನಗನ್ಸುತ್ತೆ ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ತಾರೆ, ಆ ಚಾಲೆಂಜನ್ನು ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಸರ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಶ್ರೀವತ್ಸ ಅವರ, ಇಲ್ಲಿ ತನಕ ನಮ್ಮ ಜೊತೆಗೆ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್. ಗಂಗಾಧರ ಮೂರ್ತಿ, ತಮ್ಮ ಸರದಿ. ನೋಡಿ, ಒಂದು ಲೆಕ್ಕದಲ್ಲಿ JDSಗೆ ಲಾಭ ಆಗಿದೆ, JDSನಿಂದ BJPಗೆ ಲಾಭ ಆಗಿದೆ. ಈ ಮುಖಾಂತರ ಏನು ಅಂತಂದರೆ, ಈ ದೋಸ್ತಿ ನಿಮ್ಮದು ಹಳೇದೇನಲ್ಲ, ನಿಮ್ಮದು ಇದು ಹೆಂಗೆ ಗೊತ್ತಾ, ಮತ್ತೆ ಈ ಕೂಡಣಿಕೆ ಮತ್ತು ಹೊಸದಷ್ಟೇನೆ. ಹಿಂದೆ ಬೇರೆ ಆಗಿದ್ರಿ, ಹಿಂದೆ ಬೇರೆ ಆಗಿ ನೀವು ಬೇರೆ ಸಂಗಾತಿ ನೋಡ್ಕೊಂಡಿದ್ರಿ. ಈಗ ಮತ್ತೆ ಹಳೆಯ ಸಂಗಾತಿಯೊಂದಿಗೆ ಮತ್ತೆ ನಿಮ್ಮ ಗೆಳೆತನ, ಪ್ರೀತಿ ಪ್ರೇಮ ಶುರುವಾಗಿದೆ. ಏನಂತೀರಿ? ಖಂಡಿತವಾಗ್ಲೂ. ಯಾಕೆ ಅಂತಂದರೆ, ಕರ್ನಾಟಕದಲ್ಲಾಗಲಿ ದೇಶದಲ್ಲಾಗಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ಪರಿವಾರ JDS ಕಾಂಗ್ರೆಸ್ಸಿನ ವಿರೋಧ ಮಾಡಿಕೊಂಡೇ ಪಕ್ಷ ಕಟ್ಟಂಥದ್ದು. ಪಕ್ಷದ ವಿರೋಧ, ಕಾಂಗ್ರೆಸ್ ವಿರುದ್ಧ ರಾಜಕಾರಣ ಮಾಡಿಕೊಂಡೇ ನಮ್ಮ ರಾಜಕೀಯ ಮಾಡಿದ್ದು. ಆಗ ಆ ಲೆಕ್ಕದಲ್ಲಿ ಕರ್ನಾಟಕದಲ್ಲಿ ಈ ಬಾರಿ ನಾವು ಲಾಸ್ಟ್ ಟೈಮು ಕಾಂಗ್ರೆಸ್ ಜೊತೆ ಹೋಗಿ ಬೆನ್ನಿಗೆ ಚೂರಿ ಹಾಕ್ಸ್ಕೊಂಡು ಇನಾಯವಾಗಿ ಅವರು ಸೋತು ನಮ್ಮನ್ನು ಸೋಲಿಸಿ ಎಲ್ಲನೂ ಆಗೋಗಿತ್ತು. ಅದರ ಜೊತೆಗೆ ಈಗ ನಾವು BJP ಜೊತೆ ಹೋಗೋದಕ್ಕಿಂತ ಮುಂಚೆ ನಾವೊಂದು ತೀರ್ಮಾನ ಏನು ತಗೊಂಡಿದ್ದು ಅಂದರೆ, ಕಾರ್ಯಕರ್ತರ ಮಧ್ಯೆ ಕಾಂಗ್ರೆಸ್ನ ಈ ಕರ್ನಾಟಕದಿಂದ, ದೇಶದಿಂದ ತೆಗಿಬೇಕು ಅಂತ ಅಂದರೆ, ಇಟ್ಸ್ ಎ ನ್ಯಾಚುರಲ್ ಅಲೈನ್ಸ್ ಕರ್ನಾಟಕದಲ್ಲಿ, ಎಸ್ಪೆಷಲಿ JDS ಆ್ಯಂಡ್ BJP.
ಯಾಕೆಂದರೆ ಮೊದಲಿಂದಲೂ ಬಿಜೆಪಿನೂ ಕಾಂಗ್ರೆಸ್ನ ವಿರುದ್ಧನೇ ಹೋರಾಟ ಮಾಡ್ಕೊಂಬಂದಿರೋದು, ದೇವೇಗೌಡರು ಕೂಡ ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡ್ಕೊಂಬಂದಿರೋದು. ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ಕೆಲವು ಸಿದ್ಧಾಂತಗಳಿಗೆ ಕಟ್ಟಬಿದ್ದು ಕಾಂಗ್ರೆಸ್ ಜೊತೆ ಅಧಿಕಾರ ಮಾಡಿದ್ದು ಇದೆ, ಕಾಂಗ್ರೆಸ್ ಜೊತೆ ಬೆನ್ನಿಗೆ ಚೂರಿ ಹಾಕ್ಸ್ಕೊಂಡಿದ್ದು ಇದೆ. ಇಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನಷ್ಟು ಪರ್ಫಾರ್ಮೆನ್ಸ್ ಮಾಡ್ಬೋದಿತ್ತು ಕರ್ನಾಟಕದಲ್ಲಿ. ಕೆಲವು ಬದಲಾವಣೆಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮತ್ತೆ ದಾವಣಗೆರೆ ಕ್ಷೇತ್ರದಲ್ಲಿ ಕೆಲವು ಬದಲಾವಣೆಗಳನ್ನ ಅಭ್ಯರ್ಥಿಗಳು ಮಾಡ್ಕೊಂಡಿದ್ದಿದ್ರೆ ಇನ್ನೂ ಅದ್ಭುತವಾದ ಪರ್ಫಾರ್ಮೆನ್ಸ್ ಮಾಡಬಹುದಿತ್ತು. ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಮೊದಲನೇ ಫೇಸ್ ಚುನಾವಣೆಯಲ್ಲಿ ಅದ್ಭುತವಾದ ಕಾಂಬಿನೇಷನ್ ಸೂಟ್ ಆಗಿತ್ತು. ಲೈಕ್ ಈಗ ಚಿಕ್ಕಬಳ್ಳಾಪುರ ಇರ್ಬೋದು, ತುಮಕೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಮತ್ತೆ ಬೆಂಗಳೂರು ನಾರ್ತ್ ಇರ್ಬೋದು, ಸೌತ್ ಇರ್ಬೋದು, ಹಲವಾರು ಕಡೆ ಚಿಕ್ಕಬಳ್ಳಾಪುರ, ಹಲವಾರು ಕಡೆ ಕೋಲಾರದಲ್ಲಿ ಭಾಳ ಕಾಂಬಿನೇಷನ್ ಬ್ಯೂಟಿಫುಲ್ ಆಗಿತ್ತು. ಮತ್ತು ಕಾಂಗ್ರೆಸ್ಸು ನಿಮಗೆ ಪ್ರಾರಂಭದಲ್ಲೇ ಚುನಾವಣೆಯನ್ನು ಸೋತಂಗೆ ಆಡ್ಬಿಡ್ತದೆ. ಯಾಕೆ ಅಂತಂದ್ರೆ ಅವರು 28ರಲ್ಲಿ 20ಕ್ಕೂ ಹೆಚ್ಚು ಕುಟುಂಬದ ರಾಜಕಾರಣದ ಟಿಕೆಟ್ ಕೊಟ್ಟರು. ಅಲ್ಲ, ಕೊಟ್ಟಿದ್ರಿಂದ ಈ ಮಟ್ಟಕ್ಕಿದೆ. ಅಟ್ಲೀಸ್ಟ್ ಇಲ್ಲ ಏನಾಗ್ತಿದೆ ಸರ್, ಯಾವಾಗ್ಲೂ ಕೂಡ ನಿಮಗೆ ಅವ್ರ ಫ್ಯಾಮಿಲಿ ಮಕ್ಕಳನ್ನ ಗೆಲ್ಸ್ಕೊಂತಾರೆ, ಒಬ್ಬ ಕಾರ್ಯಕರ್ತನ ಯಾಕೆ ಗೆಲ್ಸ್ಕೊಳಕ್ಕಾಗಲ್ಲ? ಈ ದೇಶದಲ್ಲಿ 543 ನಿಂತಿದ್ರು ಅವರು. ಇಲ್ಲ ಅಲ್ಲ, ನೀವು ನಿಮ್ಮ ಪಕ್ಷದವ್ರಿಗೂ ಕೇಳ್ಬೇಕಾಗತ್ತೆ ಇದನ್ನ. ಖಂಡಿತವಾಗ್ಲು ನಾನು ಎಲ್ರಿಗೂ ಸೇರಿಸಿ ಹೇಳ್ತಿರೋದು, ನಾನು ಎಲ್ರಿಗೂ ಸೇರಿಸಿ ಹೇಳ್ತಿರೋದು, ಬಿಜೆಪಿಗೂ JDSಗೂ ಕಾಂಗ್ರೆಸ್ಗೂ. ಗೆಲ್ಲೋ ಸಂದರ್ಭದಲ್ಲಿ ನೀವು ಈಗ ರೂಲಿಂಗ್ ಗವರ್ಮೆಂಟ್ ಇದೆ ಕಾಂಗ್ರೆಸ್, ಯಾರ ಮೇಲೆ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡುವಾಗ ಯಾಕೆ ಮಕ್ಕಳೇ ಯಾಕೆ ಬರ್ಬೋದು? ಈಗ ನೋಡಿ ಸಂದರ್ಭ ಇದು ಅಂತ ಈ ರೀತಿ ಪ್ರಯೋಗ ಮಾಡೋದಲ್ವಾ ಇದು ಸಂದರ್ಭ ಅಲ್ವಾ? ನಾನು ಮಾತಾಡ್ತೀನಿ. ಈರಣ್ಣ ಕಡಾಡಿ ಇದ್ದಾರೆ. ಕಡಾಡಿ ಅವರೇ, ನೋಡ್ತಾ ಇದೀರಿ ತಾವು ರಿಸಲ್ಟ್ ಅನ್ನ, ಏನ್ ಹೇಳ್ತೀರಿ ಸರ್? ಇಲ್ಲ, ಈಗ ಭಾರತೀಯ ಜನತಾ ಪಾರ್ಟಿ ಏಕಾಏಕಿ ಯಾವುದೋ ಒಂದು ಗಾಳಿಯಲ್ಲಿ ಬಂದಂಥ ಪಾರ್ಟಿ ಅಲ್ಲ. ತಾವು ಗಮನಿಸಿರಬಹುದು, 1984ರಲ್ಲಿ ಕೇವಲ 2 ಸೀಟುಗಳನ್ನು ಗೆಲ್ಲುವ ಮೂಲಕ ನಮ್ಮ ಖಾತೆಯನ್ನು ನಾವು ಓಪನ್ ಮಾಡಿದ್ದೀವಿ. ಈಗ ಮೊನ್ನೆವರೆಗೂ ನಾವು 303 ಸೀಟುಗಳನ್ನು ಗೆದ್ದೀವಿ. 2024ರಲ್ಲಿ ನಮಗೆ 61 ಸ್ಥಾನಗಳ ಕೊರತೆಯಾಗಿದೆ. ಹೀಗಾಗಿ ಈ ಏರಿಳಿತವನ್ನು ಪಕ್ಷ ಬಹಳಷ್ಟು ಸಲ ನೋಡಿದೆ. ಅದನ್ನು ಯಾವ ರೀತಿ ಇದಾಗಿದೆ, ಹಿನ್ನಡೆಗೆ ಕಾರಣ ಏನು ಅನ್ನುವಂಥದ್ರ ಬಗ್ಗೆ ಇನ್ನು ಬರುವ ದಿನಗಳಲ್ಲಿ ನಮ್ಮ ರಾಷ್ಟ್ರೀಯ ನೇತೃತ್ವ ಮತ್ತು ರಾಜ್ಯ ನಾಯಕತ್ವ ಕೂಡ ಚರ್ಚೆ ಮಾಡ್ತದೆ. ಅದನ್ನು ಸರಿಪಡಿಸಿಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಎಲ್ಲಿ ಸರ್, ಎಲ್ಲಿ ಎಡವಟ್ಟಾಯಿತು? ಈಗ ರಾಷ್ಟ್ರ ಮಟ್ಟದಲ್ಲಿ ಬಿಟ್ಬಿಡಿ, ಕರ್ನಾಟಕದಲ್ಲೂ ಕೂಡ ಈಗ 25 ಒಂದು ಲೆಕ್ಕದಲ್ಲಿ 25+1 ಅಂದ್ಕೊಳ್ಳಿ. ಸೊ ಅಂಥ ಸ್ಥಿತಿನಲ್ಲಿ BJP ಇತ್ತು. ಈಗ BJPಯ ಸಂಖ್ಯೆ ನೋಡಿ, ನೀವು JDS ಜೊತೆ ಸೇರ್ಕೊಂಡಿದ್ರಿಂದ ಅವು 1-2 ಬಂತು, ಓಕೆ. ಈಗ ತೀರಾ ಕರ್ನಾಟಕದಲ್ಲಿ ಇದನ್ನು ನಿರೀಕ್ಷೆ ಮಾಡಿದ್ರೆ ತಾವು ಎಡವಟ್ಟುಗಳಾಗಲಿಲ್ವಾ? ಎಲ್ಲೋ ಕಡೆ ಕರಡಿ ಸಂಗಣ್ಣನ ನೀವು ಹ್ಯಾಂಡಲ್ ಮಾಡೋ ರೀತಿಯಲ್ಲಿ ಎಡವಟ್ಟಾಯಿತು, ಎಲ್ಲೋ ಒಂದು ಕಡೆ ರೇಣುಕಾಚಾರ್ಯ ಅವ್ರನ್ನ ಬಾಯಿ ಮುಚ್ಚುವಂಥ ರೀತಿಯಲ್ಲಿ ನಿಮ್ದೆಲ್ಲ ಎಡವಟ್ಟುಗಳು ಕಾಣ್ತು. ಇನ್ನೊಂದು ಕಡೆಗೆ ಏನು ಅಂದರೆ ಈಗ ಚಿಕ್ಕೋಡಿನಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಡವಟ್ಟುಗಳಾಯಿತು. ಒಂದಾ ಎರಡಾ? ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಜನ ಅಪೇಕ್ಷೆ ಪಡ್ತಾರೆ. ಬಹಳ ದೊಡ್ಡ ಪಾರ್ಟಿ, ಹೀಗಾಗಿ ಇಲ್ಲಿರ್ತಕ್ಕಂಥ ಪಾರ್ಟಿಯ ಬಹುತೇಕ ಜನ ನಮಗೆ ಅಧಿಕಾರ ಸಿಗಬೇಕನ್ನುವಂಥದ್ದು ಅಪೇಕ್ಷೆ ಮಾಡೋದು ಸಹಜವಾಗಿದೆ. ಆದರೆ ಕೆಲವು ಕ್ಷೇತ್ರಗಳಲ್ಲಿ ಇದ್ರ ಬಗ್ಗೆ ಹೊರಗಡೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಬಹಳ ಹಿನ್ನಡೆ ಆಗಿದೆ ಅಂತ ನನಗಾದರೂ ಅನಿಸ್ತದ. ಅದ್ರ ಜೊತೆಗೆ ಕಾಂಗ್ರೆಸ್ ಪಾರ್ಟಿ ಕೂಡ ಏನು ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದ್ರ ಮುಖಾಂತರ ಒಂದ್ಸಲ ಜನರ ದಿಶಾಬಲ್ ಮಾಡ್ತಕ್ಕಂಥ ಪ್ರಯತ್ನ ಇಲ್ಲಿ ಆಯಿತು ಅಂತ ಅನಿಸ್ತದೆ ನನಗೆ. ಯಾಕಂತಂದ್ರೆ ಈ ಗ್ಯಾರಂಟಿ ಯೋಜನೆಯನ್ನ ಇಡೀ ದೇಶದಾದ್ಯಂತ ಜಾರಿ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಅವು ಯಶಸ್ವಿ ಆಗಿದ್ದಾವೆ, ಅಯಶಸ್ವಿ ಆಗಿದ್ದಾವೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಚರ್ಚೆ ಮಾಡೋದಿಲ್ಲ. ಆದ್ರೆ ಆ ದಿಕ್ಕಿನಲ್ಲಿ ಹೋದಾಗ ಜನ ಎಲ್ಲೋ ಮರಳಾದ್ರೇನೋ ಅಂತೇಳಿ ಒಂದ್ ಕಡೆ ಅನಿಸ್ತದೆ. ನಮ್ದು ಕೂಡ ನಮ್ಮ ಪಕ್ಷದಲ್ಲೂ ಕೂಡ ಈ ರೀತಿಯಾದಂತಹ ಬೀದಿ ಹೇಳಿಕೆಗಳೇನಿದ್ದು ಅದರಿಂದನೂ ಕೂಡ ಸ್ವಲ್ಪ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಈಶ್ವರ ಖಂಡ್ರೆ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ. ಈಶ್ವರ ಖಂಡ್ರೆ ಅವರೇ, ಕಂಗ್ರ್ಯಾಚುಲೇಷನ್ಸ್. ಅಂದ್ರೆ ನೀವೇನ್ ಅಂದ್ಕೊಂಡಿದ್ರಿ ಅದನ್ನ ಸಾಧಿಸಿದಿರಿ, ಏನಂತೀರಿ? ಯಾವುದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ನಾನು ಕೇಳಿಸ್ಕೊಳ್ಳಲಿಲ್ಲ, ಈಗ ಜಾಯ್ನ್ ಆಗಿದ್ದೆ. ಈ ಕಂಗ್ರ್ಯಾಚುಲೇಷನ್ಸ್ ಅನ್ನೋದರ ಕೇಳಿಸ್ತಾ? ಸರ್, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಈಗ ನಾವು ಮಾತಾಡ್ತಾ ಇದ್ವಿ ಎಲ್ಲೋ ಕಡೆ ಕಾಂಗ್ರೆಸ್ಸಿನ ಹಿನ್ನಡೆ ಬಗ್ಗೆ, ಜೊತೆಗೆ ಏನು ಅಂತಂದ್ರೆ ಈ ಬಿಜೆಪಿ ಏನ್ ನಿರೀಕ್ಷೆ ಮಾಡಿತ್ತಲ್ಲ 400 ಆ ಗಡಿ ಮುಟ್ಟಿದಿರುವ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಕಾಂಗ್ರೆಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ನೋಡಿ ಸರ್, 98ರಿಂದ ಇಲ್ಲಿ ತನಕ ನೀವು 2 ಅಂಕಿ ದಾಟೇ ಇಲ್ಲ, 2 ಅಂಕಿ ಮುಟ್ಟೇ ಇಲ್ಲ ಅಂತ ಒಂದು ಸ್ಥಿತಿ. ಏನ್ ಹೇಳ್ತೀರಿ? ನಮ್ಮ ನಿರೀಕ್ಷೆಗೆ ತಕ್ಕಂತೆ ಫಲಿತಾಂಶ ಕರ್ನಾಟಕ ರಾಜ್ಯದಲ್ಲಿ ಬರಲಿಲ್ಲ. ಇವತ್ತು ನಾವು ಕನಿಷ್ಠ 18 ಸೀಟಲ್ಲಿ ಗೆಲ್ತೀವಿ ಅಂತ ಹೇಳಿ ನಾವು ವಿಶ್ವಾಸ ಇದ್ದೀವಿ. ಆದ್ರೆ ಇದ್ರ ಬಗ್ಗೆ
ವಿಶ್ಲೇಷಣೆ ಮಾಡ್ತೇವೆ. ಎಲ್ಲಿ ಏನು ನ್ಯೂನತೆಗಳಿದ್ದಾವೆ ಸರಿಪಡಿಸಲಿಕ್ಕೆ. ಸರ್ ನಿಮ್ ಧ್ವನಿ ನನಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅರುಣ್ ಶಾಪುರ್ ತಾವೇನ್ ಹೇಳ್ತೀರಿ ಸರ್? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಈ ಚುನಾವಣೆ ಎಲ್ಲರಿಗೂ, ಇಡೀ ದೇಶದ ಎಲ್ಲ ವಲಯಗಳಿಗೂ ತಂದೆ ಆಗಿರುವಂತಹ ಸಂದೇಶವನ್ನ ಕೊಟ್ಟಿದೆ. ಎಲ್ಲರ ನಿರೀಕ್ಷೆಗಳು ತಲೆ ಕೆಳಗಾಗಿದೆ ಅನ್ನುವಂಥದ್ದು ಕಠೋರ ವಾಸ್ತವ. 50 ಗೆಲ್ತದೆ ಕಾಂಗ್ರೆಸ್ ಅನ್ಕೊಂಡಿರೋದು 100 ಗೆದ್ದಿರೋದಕ್ಕೆ ಸಂಭ್ರಮ ಪಡೋ ಸ್ಥಿತಿ ಇದೆ. ನಾವು 400 ಪಾರ್ ಮಾಡ್ತೇವೆ ಅನ್ನೋರು ಅಷ್ಟು ಸಾಧನೆ ಮಾಡ್ಲಿ 300 ಪಾರ್ ಮಾಡ್ಲಿಕ್ಕೆ ಆಗಿಲ್ಲ ಅನ್ನೋದು ಅಷ್ಟೇ ಸತ್ಯ ಇದೆ. ಎಲ್ಲಾ ಸಮೀಕ್ಷೆಗಳು ತಲೆ ಕೆಳಗಾಗಿದೆ. ಪಾರಾಗಿದ್ದೆ ಒಂದು ರೋಚಕ, ಒಂದ್ ಸ್ವಲ್ಪ ಆಗಿದ್ರೆ ಪಾರಾಗದೆ ಕಷ್ಟ ಇತ್ತು. ಅಲ್ಲಲ್ಲ ಸರ್, ಆದ್ರೆ ಪಾರಾಗಿದ್ದೀವಿ. ಇದ್ರ ಮಧ್ಯದಲ್ಲೂ ಕೂಡ 100 ಪಾರಾಗದೆ ಇರೋರು ಸಂತೋಷ ಪಡೋದು ವಿಪರ್ಯಾಸದ ಸಂಗತಿಗಳು. ನಿಮ್ಮ ಜಯ ನಿಮ್ದು, ಅವ್ರ ಜಯ ಅವ್ರದ ಪಾಪ. ಖಂಡಿತವಾಗಿಯೂ ಅಲ್ಲಿ ವಿರೋಧ ಪಕ್ಷದ ನಾಯಕರಾಗಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಇವಾಗ ಅವ್ರು ಆ ಮಟ್ಟಕ್ಕೆ ಬಂದಿದ್ದಾರೆ ಅನ್ನೋದು ಖುಷಿ ಅಲ್ವಾ? 52 ಅವ್ರಿಗೆ ಪಾಪ ಆದ್ರೆ ಅವರು ಈಗಲೂ ಕೂಡ ದುಸ್ಥಿತಿಯಿಂದ ಹೊರಗಡೆ ಬಂದಿದ್ದಾರೆ ಅನ್ನೋ ಸ್ಥಿತಿ ಅಂತೂ ಎಲೆಕ್ಷನ್ಸ್ ವಿಚಾರ. ಅರುಣ್ ಅವರೀಗ ಬಹುಶಃ ಕರ್ನಾಟಕದ ಒಂದು ಫಲಿತಾಂಶದ ಬಗ್ಗೆ ಮಾತಾಡಿದ್ರೆ ಬಹುಶಃ ಬಿಜೆಪಿ ಮಾಡುವಂತ ಬ್ಲಂಡರ್ ಏನಿದೆ ಅದು ಅತಿ ಉತ್ಸಾಹ ಕಾರಣವೋ ಅಥವಾ ಹೈಕಮಾಂಡ್ನ ಆದೇಶ ಕಾರಣವೋ ಅಥವಾ ಎಲ್ಲವೂ ಮೋದಿ ಹೆಸರಲ್ಲಿ ಆಗೋಗ್ಬಿಡುತ್ತೆ ಅನ್ನುವಂತ ಒಂದು ಮನಸ್ಥಿತಿ ಕಾರಣ ಅನ್ಸುತ್ತೆ ತಮಗೆ. ನೀವೊಬ್ಬ ಹಿರಿಯ ಕಾರ್ಯಕರ್ತರಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಇದನ್ನ? ಸರ್, ಕರ್ನಾಟಕದ ಬಹಳ ಸ್ಪಷ್ಟ ಇದೆ. ಕರ್ನಾಟಕ ಸರ್ಕಾರ ಕಳೆದೊಂದು ವರ್ಷಗಳ ಕಾಲ ಅಭಿವೃದ್ಧಿ ರಜೆ ಘೋಷಣೆ ಮಾಡಿ ನೇರವಾಗಿ ಫಲಾನುಭವಿಗಳಿಗೆ ಹಣ ಕೊಡುವ ಕೆಲಸ 50,000 ಕೋಟಿಯಷ್ಟು ಮಾಡದಾಗ್ಲೂ ನಮಗೆ ಸವಾಲು ಇದ್ದೇ ಇತ್ತನ್ನುವಂತ ಅರಿವು ನಮಗಿತ್ತು. ಅದರಲ್ಲೂ ಕಲ್ಯಾಣ ಕರ್ನಾಟಕದಲ್ಲಿ, ಎಸ್ಪೆಷಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಳ್ಳಾರಿಯಿಂದ ಬೀದರ್ ತನಕ ನಿಮಗೆ ಭಾರಿ ಹೊಡೆತ ಬಿದ್ದಿದೆ. 5-5 ಸೋತಿದ್ದೀರಿ. ಬಹುಶಃ ಈ ಗ್ಯಾರಂಟಿ ಕೇವಲ ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಯ್ತಾ ಅಥವಾ ನಿಮ್ಮ ಬ್ಲಂಡರ್ಸ್ಗಳಿಂದ? ಕೊಪ್ಪಳದಲ್ಲಿ ಬೇಡ ಅಂದ್ರೂ ಕೂಡ ಅವರಿಗೆ ಟಿಕೆಟ್ ಕೊಟ್ರಿ. ಅದರಲ್ಲಿ ಈರಣ್ಣ ಇನ್ಫ್ಯಾಕ್ಟ್ ಇವರನ್ನ ಕೊಪ್ಪಳ ಕರಡಿ ಸಂಗಣ್ಣವನ್ನು ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ. ಬೀದರಲ್ಲಿ ಎಲ್ಲಾ ಶಾಸಕರು ಕೂಡ ಉಲ್ಟಾ ಇದ್ರು, ಆದ್ರೂ ಕೂಡ ಅವರಿಗೆ ಕೊಟ್ರಿ. ಅಫ್ಕೋರ್ಸ್ ಉಮೇಶ್ ಜಾಧವ್ ಬಗ್ಗೆ ದೊಡ್ಡ ಆಂಟಿ ಇನ್ಕಂಬೆನ್ಸಿ ಇತ್ತು. ಹೀಗಾಗಿ ನಿಮ್ದೇ ಒಂದು ಸಮಸ್ಯೆ, ನೀವು ಮಾಡಿರುವಂತ ತಪ್ಪಿಂದ ಇದೆಲ್ಲವೂ ಕೂಡ ಆಗಿಲ್ವಾ? ಸರ್ ಒಂದು ರಾಜಕೀಯವಾಗಿ ನಿರ್ಣಯಗಳ ಬಗ್ಗೆ, ಅದರ ಸಾಧಕ ಬಾಧಕಗಳೇನಾಗಿದೆ ಅನ್ನೋದ್ರ ಬಗ್ಗೆ ಖಂಡಿತ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು, ಅಡ್ಮಿಟ್ ಇಟ್. ಆದ್ರೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಆಡಳಿತದ ಯಂತ್ರದ ದುರುಪಯೋಗ ಮಾಡಿಕೊಂಡು 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಖಾತೆಗೆ 6,000 ರೂಪಾಯಿ ಹಣ ವರ್ಗಾವಣೆ ಮಾಡೋ ಕೆಲಸ ಮಾಡಿದ್ದಾರೆ. ಈ ತರದ ಸಾಕಷ್ಟು ಅಧಿಕಾರ ದುರುಪಯೋಗದ ಸಂಗತಿಗಳನ್ನ 2ನೇ ಚುನಾವಣೆಯಲ್ಲಿ ಪ್ರಭಾವ ಬೀರಿದೆ ಅನ್ನೋಂಥದ್ದನ್ನ ಹೇಳಿತಾ ಇದ್ದೀವಿ. ರೈಟ್. ಅದೇ ರೀತಿ ಹಿರಿಯ ಪತ್ರಕರ್ತರಂತ ಮರಂಗಲ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ ಮೈಸೂರಿಂದ. ಮರಂಗಲ್ ಅವರಿಗಾಗಲೇ ನಾಗಲೇ ನಿಮ್ಮ ಪ್ರಶ್ನೆ ಕೇಳಿದ ಬಹುಶಃ ಸಂಪರ್ಕ ಸಾಧ್ಯವಾಗಿರಲಿಲ್ಲ. ಈಗ ನಮ್ಮ ಪ್ರಶ್ನೆ ಇರುವಂಥದ್ದು ಅಂದರೆ, ಈಗ ಮತ್ತೆ ನಾವು 96ರದ ಅಥವಾ 90ರ ದಶಕದ ಈ ಮೈತ್ರಿ ಎರಾವನ್ನ, ಮೈತ್ರಿ ಯುಗವನ್ನು ಮತ್ತೆ ಎಂಟರ್ ಆಗ್ತಿದೀವಿ ಅಂತ ಒಂದು ಪ್ರಶ್ನೆ ಇರುವಂಥದ್ದು. ಸಹಜವಾಗಿ ಎಲ್ಲರೂ ಕೂಡ ಕೇಳ್ತಾರೆ, ಮೋದಿ ಅವರು ಆ ಥರ ವಾಜಪೇಯಿ ಅವರು ಮಾಡಿದಂಥ ರೀತಿಯಲ್ಲಿ, PV ನರಸಿಂಹರಾವ್ ಅವರು ಮಾಡಿದಂಥ ರೀತಿಯಲ್ಲಿ ಆ ಮೈತ್ರಿಯನ್ನು ಹ್ಯಾಂಡಲ್ ಮಾಡ್ತಾರ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಇದೆ. ಇದಕ್ಕೇನು ಹೇಳ್ತೀರಿ ಸರ್? ಈ ಒಂದು ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ತಾವೇನು ಹೇಳ್ತೀರಿ? ಮೋದಿಯವರ ಪೊಲಿಟಿಕಲ್ ಎಕ್ಯೂಮನ್ ಯಾರೂ ಕ್ವಶನ್ ಮಾಡೋಕ್ಕಾಗಲ್ಲ. ಈಸ್ ಆಪ್ಟ್ ಇನ್ ಆಲ್ ದ ಸ್ಕಿಲ್ಸ್. ಹಿ ನೋಸ್ ವಾಟ್ ಈಸ್ ಕೊಯಲೇಷನ್ ಸೆಟಪ್, ವಾಟ್ ಈಸ್ ದ ಗವರ್ನಮೆಂಟ್ ಆನ್ ಇಟ್ಸ್ ಓನ್ ಮೆಜಾರಿಟಿ ಎಲ್ಲ ಗೊತ್ತಿದೆ ಅವರಿಗೆ. ಅವರು ಅದೆಲ್ಲ ಗೊತ್ತಿರೋದ್ರಿಂದ 2001ರಿಂದ 13 ವರ್ಷ ಮುಖ್ಯಮಂತ್ರಿಗಳಾಗಿ ಮತ್ತೆ 10 ವರ್ಷ ಪ್ರಧಾನಮಂತ್ರಿಗಳಾಗಿ ಇದಾಗಿದ್ದಾರೆ. ಒಂದು ಹೇಳ್ತೀನಿ, ಈ ವಿಶ್ಲೇಷಣೆಗಳು ಮಾಡ್ತಾ ಇದ್ದೀರಲ್ಲ, ಕಾಂಗ್ರೆಸ್ನವರು ನಂಬರ್ಸ್ ನೋಡಿ ಖುಷಿ ಪಡ್ಬೋದು ಅಷ್ಟೇ. ಆದರೆ ಬೇಸ್ ಎಲ್ಲಿ ಬೆಳೆದಿಲ್ಲ ಅವ್ರದ್ದು. ಉದಾಹರಣೆಗೆ ಒಡಿಶಾದಾಗೆ 0 ಆದರು, ಆಂಧ್ರ ಪ್ರದೇಶದಾಗ 0 ಆದರು, ತೆಲಂಗಾಣದಾಗಿ ಸರ್ಕಾರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಬಂತು, ಅಲ್ಲಿ BJP 4ರಿಂದ 8 ಸೀಟಿಗೆ ಹೋಯ್ತು. ಒಂದೇ ಇದು ಈ ನಿನ್ನೆ ಒಂದು ಸರ್ವೆ ನೋಡಿದೆ ನಾನು. ಆ ಸರ್ವೆಯಲ್ಲಿ ಉತ್ತರ ಪ್ರದೇಶ, ಈಸ್ಟರ್ನ್ ಉತ್ತರ ಪ್ರದೇಶ್, ಬೆಂಗಾಲ್ ಮತ್ತು ಮಹಾರಾಷ್ಟ್ರ ಮುಸ್ಲಿಂ ಬಾವುಳ್ಳೆ ಇರೋಂಥ ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆದ್ದಿದೆ. ಯಾಕೆ ಅಂದರೆ 2019ರಲ್ಲಿ
62% ಮುಸ್ಲಿಮರು ಮತ ಚಲಾಯಿಸಿದ್ರು. ಟೋಟ್ಲಿ ಅವ್ರ ಮತ ಚಲಾಯಿಸಿದ್ದು, ಅವ್ರ ಮತ 62% ಚಲಾಯಿಸಿದ್ದು ಇಂಡಿಯಾಕ್ಕೆ ಇರ್ತದೆ, ಬೇರೆ ಪಕ್ಷಗಳಿಗೆ ಅವ್ರು ಎಂದೂ ಹಾಕಿಲ್ಲ. ಸ್ವತಂತ್ರ ಬಂದಾಗಿನಿಂದ ಅವ್ರು ಕಾಂಗ್ರೆಸ್ ಜೊತೆನೇ ಇದ್ದಾರೆ, ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಹೋಗಿಲ್ಲ. ಹೋದರೂ ಕೂಡ ಮಧ್ಯೆ ಎಲ್ಲೆಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆ ಅಲ್ಲಿ ರೀಜನಲ್ ಪಾರ್ಟಿ ಕಡೆ ಒಳಿದ್ದಾರೆ. ಎಲ್ಲಿ ಉದಾಹರಣೆಗೆ ಉತ್ತರ ಪ್ರದೇಶ ಅಖಿಲೇಶ್ ಯಾದವ್ ಕಡೆ ಹೋಗಿದ್ದಾರೆ, ಬಿಹಾರ್ದಾಗೆ ಲಾಲು ಪ್ರಸಾದ್ ಯಾದವ್ ಕಡೆ ಹೋಗಿದ್ದಾರೆ, ಬೇರೆ ಎಲ್ಲಿ ಹೋಗಿಲ್ಲ. 62% ಅಂದರೆ ಸುಮಾರು 13ರಿಂದ 14 ಕೋಟಿ ಮತಗಳಿದೆ, ಮುಸ್ಲಿಂ ಮತಗಳಿದೆ. ಅದರಲ್ಲಿ 8 ಕೋಟಿ ಮತ ಹೋದ ಸಲ ಚಲಾಯಿಸಿದ್ರು. ಅವು ಗೆಲ್ಲುವ ಮಟ್ಟಕ್ಕೆ ಕಾಂಗ್ರೆಸ್ಗೆ ಅಥವಾ ಬೇರೆ ಪಕ್ಷಗಳಿಗೆ ತಗೊಂಡು ಹೋಗಲಿಲ್ಲ, ಬಿಜೆಪಿ ವಿರೋಧಿ ಪಕ್ಷಗಳಿಗೆ. ಈ ಸಲ 86% ಮತ ಚಲಾವಣೆ ಆಗಿದೆ. 86 ಅಂದರೆ 14% ಹೆಚ್ಚಾಗಿದೆ. 14% ಅಂದರೆ 2ರಿಂದ 2.5 ಕೋಟಿ ಮತಗಳು ಮುಸ್ಲಿಂ ಮತಗಳು ಇಂಡಿಯಾ ಒಕ್ಕೂಟಕ್ಕೆ ಹೋಗಿವೆ. ಸೊ ಈ 2.5 ಕೋಟಿ ಮತಗಳೇ ಈ ಸೀಟ್ಗಳ ಹೆಚ್ಚಿಗೆ ಕಾರಣ ಆಗಿದೆ. 100ಕ್ಕೆ 198ಕ್ಕೆ ಇವ್ರು ಮುಟ್ಟಿದ್ದಾರೆ ಅಂದ್ರೆ ಎಲ್ಲಿ ಬೇಸ್ ಇತ್ತು ಅಲ್ಲೇ ಮುಸ್ಲಿಂ ಮತಗಳು. ಈಗ ಉದಾಹರಣೆಗೆ ಕರ್ನಾಟಕದೊಳಗೆ ಅಸೆಂಬ್ಲಿ ಎಲೆಕ್ಷನ್ ಒಳಗೆ ಮುಸ್ಲಿಂ ಮತಗಳು ಕನ್ಸಾಲಿಡೇಟ್ ಆಗಿದ್ದು. ಸೊ ಅದು ಕಂಟಿನ್ಯೂ ಆಯಿತು. ಆಮೇಲೆ ಕರ್ನಾಟಕದ ಬಗ್ಗೆ ಒಂದು ಹೇಳ್ತೀನಿ, ನೀವು ತುಂಬಾ ಒಳ್ಳೊಳ್ಳೆ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀರಿ, ತುಂಬಾ ಒಳ್ಳೆ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀರಿ. ನಿಮ್ ಜೊತೆಗೆ ಇನ್ನಷ್ಟು ಚರ್ಚೆ ಮಾಡ್ತೀವಿ. ಜೊತೆಗೆ ನಾಗರಾಜ್ ಯಾದವ್ ಇದಕ್ಕೆ ಉತ್ತರ ಕೊಡಬೇಕು ಅಂತ ಪದೇ ಪದೇ ಅವರು ಕೈ ಎತ್ತಾರೆ, ಅವ್ರ ಹತ್ರ ಕೂಡ ಮಾತಾಡೋಣ. ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ರಾಜ್ಯದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ತಮ್ಮ ಗುರಿಯನ್ನ ಮುಟ್ಟಿಲ್ಲ. ನೋಡಿ, ಆರಂಭದಲ್ಲಿ 10ರಿಂದ 12 ಜನ ಮಂತ್ರಿಗಳು ಕಣಕ್ಕಿಳಿತಾರೆ ಅನ್ನುವಂತ ಮಾತಿತ್ತು. ಆದ್ರೆ ಯಾವ ಮಂತ್ರಿನೂ ಕೂಡ ಇಳಿಯುವಂತ ಸಾಹಸ ಮಾಡಲಿಲ್ಲ. ನಂಬರ್ 1. ಜೊತೆಗೇನು ಅಂದ್ರೆ ಯಾಕೊಂದಷ್ಟು ಆಕ್ಟಿವಿಟಿ ಕಾಣ್ತು ಅಂತಂದ್ರೆ ಈ ಮಕ್ಕಳು ಮರಿ ಅಣ್ಣ ತಮ್ಮಂದ್ರು ನಿಂತಿದ್ರಿಂದ ಒಂದಷ್ಟು ಆಕ್ಟಿವಿಟಿ ಕಾಣ್ತು. ಇಲ್ಲ ಅಂತಂದ್ರೆ ಇನ್ನಷ್ಟು ಡಲ್ ಆಗುವಂತ ಸಾಧ್ಯತೆ ಇತ್ತು. ಏನ್ ಹೇಳ್ತೀರಿ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಪರ್ಫಾರ್ಮೆನ್ಸ್ ಬಗ್ಗೆ? ಏನಂತೀರಿ ಮಂತ್ರಿಗಳೇ? ನೋಡಿ, ಕಾಂಗ್ರೆಸ್ ಪರ್ಫಾರ್ಮೆನ್ಸು ನಾವು 12-13 ಸೀಟು ಎಕ್ಸ್ಪೆಕ್ಟ್ ಮಾಡಿದ್ವಿ, 9 ಸೀಟ್ ಗೆದ್ದಿದ್ದೀವಿ. ಆಮೇಲೆ BJP-ಯವರು ಏನು ಹೇಳ್ತಾ ಇದ್ರು, ಒಂದು ಸೀಟ್ ಬರೋದಿಲ್ಲ, ಇಲ್ಲಿ 0 ಆಗುತ್ತೆ, ಆಮೇಲೆ ನಿಮ್ಮ ಸಮೀಕ್ಷೆಗಳು 2-3 ಅಂತ ಹೇಳ್ತಾ ಇತ್ತು. ಅದೆಲ್ಲ ಹುಸಿಯಾಗಿದೆ. ಒಂದು ನಿಮ್ ಗಮನಕ್ಕೆ ತರ್ತೀನಿ, ಸಮೀಕ್ಷೆಗಳೆಲ್ಲವೂ ಕೂಡ ಬಹಳ ನಿಜ ಆಗ್ಬಿಡ್ತು ಅಂತ ನಾವೇನಿಂದ ಸಾರಕ್ಕೆ ಹೋಗ್ತಾ ಇಲ್ಲ. ಆದ್ರೆ ನಿಮಗೆ ಗೊತ್ತಿರಲಿ, ನೀವು ಗಮನಿಸಿರಿ ಅಂತ ನಾನು ಭಾವಿಸ್ತೀನಿ. ಟಿವಿನ 8ರಿಂದ 10 ಅಂತ ಹೇಳಿದಂತ ಯಾವ್ದಾದ್ರು ಒಂದು ವಾಹಿನಿ ಇದೆ ಅಂತಂದ್ರೆ ಕಾಂಗ್ರೆಸ್ಗೆ ಹೇಳಿದ್ದು ಅದು ಟಿವಿನ ಮಾತ್ರ. ನಿಮ್ ಗಮನಕ್ಕೆ ಮುಂದುವರಿಸಿ ಸರ್, ಪ್ಲೀಸ್ ಕಂಟಿನ್ಯೂ. ಆಯಿತು. ನೋಡಿ, ನಾವು ಕಲ್ಯಾಣ ಕರ್ನಾಟಕದಲ್ಲಿ 5 ಸೀಟ್ ಗೆದ್ದಿದ್ದೀವಿ. ಹೇಳಿ ಸರ್, ಯಾಕೆ ಅಂತಂದರೆ ಇಲ್ಲಿ ಆರ್ಟಿಕಲ್ 371J ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾಡಿದ್ರೆ ಅದರ ಎಫೆಕ್ಟು ಇದೆ. ಆಮೇಲೆ ನಮ್ಮ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು. ಆಮೇಲೆ ನಮ್ಮ ಗ್ಯಾರಂಟಿಗಳು ಕೂಡ ಇಲ್ಲಿ ಕೆಲಸ ಮಾಡಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕ ಕಂಪ್ಲೀಟ್ ಆಗಿ ನಾವು ಸ್ವೀಪ್ ಮಾಡಿದ್ದೀವಿ. ಆಮೇಲೆ ದಕ್ಷಿಣ ಕರ್ನಾಟಕದಲ್ಲಿ ಅದು JDS BJP ಅಲಯನ್ಸಿಂದ ಅವರಿಗೆ ಅಡ್ವಾಂಟೇಜ್ ಆಗಿದೆ ವಿನಃ ಒಂದು ವೇಳೆ BJP ತಾನಾಗಿಯೇ ನಿಂತಿದ್ರೆ ಅದು ಏನೂ ಆಗಕ್ಕಾಗ್ತಾಯಿಲ್ಲ. ಇನ್ನೂ 4-5 ಸೀಟು ನಮಗೆ ಬರ್ತಾ ಇತ್ತು. ಏನ್ ಮಾಡ್ತೀರಿ ನೀವು? JDS-ನವ್ರಿಗೆ ಚೆನ್ನಾಗಿ ಇಟ್ಕೊಳ್ಳಿಲ್ವೇ? ಹಾಗಾಗಿ ಇವತ್ತು ಇಲ್ಲ, ಅದು ಪ್ರಶ್ನೆ ಅದಲ್ಲ. JDS-ದವರು ಅವರ ಏನು ಸೆಕ್ಯುಲರ್ ತತ್ವವನ್ನು ತಿಲಾಂಜಲಿ ಕೊಟ್ಟು ಅನುಕೂಲಸಿಂದ ರಾಜಕಾರಣಕ್ಕೆ ಅವ್ರು ಹೋಗಿ BJP-ದವ್ರ ಜೊತೆ ಸೇರಿದ್ದಾರೆ. ಇವತ್ತು ನಾವೇನು ಅವ್ರಿಗೆ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ತಾನೆ. ನಮ್ಮ ಮೆಜಾರಿಟಿ ಇದ್ರೂ ಕೂಡ ನಾವು ಅವರಿಗೆ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ವಿ. ಅವರು ಹೋಗಿ ಅವರು ಸರ್ಕಾರ ತೆಗೆದವ್ರ ಜೊತೆ ಕೈ ಜೋಡಿಸಿದ್ದಾರೆ ಅಂದ್ರೆ ಇದಕ್ಕಿಂತ ನಾಚಿಕೆಡಿನ ಕೆಲಸ ಬೇರೆ ಇದೆಯಾ? ಅವ್ರಿಗೆ ಸ್ವಾಭಿಮಾನ ಅಂತಕ್ಕಂಥದ್ದೇ ಇಲ್ಲ. ಅವ್ರಿಗೆ ಅಧಿಕಾರದಿಂದ ಇಳಿಸಿದ್ದಾರೆ. ಒಂದ್ ನಿಮಿಷ ಮೂರ್ತಿಯನ್ನ ಮಾಡ್ತಾರೆ, ಅವ್ರ ಜೊತೆ ಕೈ ಜೋಡಿಸ್ತಾರೆ. ಮಂತ್ರಿಗಳೇ ಒಂದೇ ನಿಮಿಷ. ತಾವು ಧರ್ಮಸಿಂಗ್ ನ ಚೀಫ್ ಮಿನಿಸ್ಟರ್ ಮಾಡಿದ್ದು ನಾವೇ, ಗಮನದಲ್ಲಿರ್ಬೇಕು ನಿಮ್ಗೆ. ಮತ್ತೆ ಅದಾದ್ಮೇಲೆ ಸಿದ್ದರಾಮಯ್ಯನವರು ಒಂದೇ ನಿಮಿಷ 2004 ನಿಮ್ದೇನ್ ಸೀಟ್ ಇತ್ತು? 59 ಇತ್ತು, ಕಮ್ಮಿ ಸೀಟ್ ಇತ್ತು, 59 ಇತ್ತು. ಒಂದ್ ನಿಮಿಷ ನೀವು 64 ಇದ್ರಿ, 120 ಕಮ್ಮಿನೇ ಇತ್ತು ತಾನೆ. ಅದನ್ನೇ ಹೇಳಿದ್ದು, 140 ಗೆದ್ದಂತವ್ರು 64 ಬಂದಿದ್ರಿ. ನಮ್ಕಿನ ನೋಡಿ, ನಮ್ಮವರು
ಕೇಳಿ ಒಂದ್ ನಿಮಿಷ. ಬಟ್ ಅವರ್ ಸೀಟ್ ಮೋರ್ ದೆನ್ ಯುವರ್ಸ್ ಇಸ್ಂಟ್ ಇಟ್? ಇಲ್ಲ ಒಂದ್ ನಿಮಿಷ, ನಮ್ಮ ಸೀಟ್ ಜಾಸ್ತಿ ಇತ್ತು ನಿಮ್ಗಿಂತ. ಆಯ್ತು ಒಂದ್ ನಿಮಿಷ ಕೇಳಿ. ಕಡಿಮೆ ಇದ್ದವರು ಕೂಡ ಗೆಲ್ಲಬಹುದು, ಗೆದ್ದೇ ಗೆಲ್ತಾರೆ ಅನ್ನೋದನ್ನ ಸಾಬೀತು ಮಾಡಿರುವಂತ JDS ನವರು ನಿಮಗೆ ಗೊತ್ತಿರಲಿ. ಈಗ ನಿಮಗೆ ಕಳೆದ ಬಾರಿ ನೀವು ಸೋತು ಸುಣ್ಣಾಗಿದ್ರಿ, ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ 120 ಇದ್ದದ್ದು 79ಕ್ಕೆ ಬಂದು ನಿಂತ್ರಿ, ಸೋತ್ ಸುಣ್ಣಾಗಿದ್ರಿ, ನಮ್ಮ ಮನೆ ಬಾಗಿಲಿಗೆ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡು ನಮ್ಗೆ ಅಧಿಕಾರ ಕೊಟ್ರಿ. ಅದೇ ರೀತಿ ಒಂದೇ ನಿಮಿಷ ಕೇಳಿ, ಏನ್ ಮಾತಾಡ್ತಾ ಕೇಳಿ, ಆಗಿಲ್ಲ ನೀವು ಸೋತ್ ಸುಣ್ಣ ಕೇಳ್ಬೇಕು. ಈಗ ಕೇಳೋ ತಾಳ್ಮೆ ಇರ್ಬೇಕು ನಿಮಗೆ, ದಯವಿಟ್ಟು ಕೇಳೋ ತಾಳ್ಮೆ ಇರ್ಬೇಕು ಮಂತ್ರಿಗಳಿಗೆ. ಅದೇ ರೀತಿ ಸಿದ್ದರಾಮಯ್ಯನವರು 17 ಜನರನ್ನ ಬಾಂಬೆ ಕಳಿಸಿ ಸರ್ಕಾರ ತೆಗೆದಿತ್ತು ನೀವೇ ಬೆನ್ನು ಚೂರಿ ಹಾಕಿ. ಕುಮಾರಸ್ವಾಮಿ ಅವರೇನು ಹಿಂದೆ ಶರಣ್ ಪ್ರಕಾಶ್ ಪಾಟೀಲ್ ನೀವು ಹಾಗೆ ಚರ್ಚೆ ಎಲ್ಲೆಲ್ಲ ಹೋಗೋದು ಬೇಡ, ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು ಜಾಯ್ನ್ ಆಗಿದ್ದಾರೆ. ಮತ್ತೆ ಖಂಡ್ರೆ ಅವರು ನಾವಾಗಲೇ ಮಾತಾಡ್ತಾ ಇದ್ವಿ, ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ನಮ್ಗೆ ಹೇಳ್ತಾ ಇದ್ದಾರೆ, ಎಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರುವಂತಹ ಕಾಂಗ್ರೆಸ್ ಗೆಲುವಿನ ಬಗ್ಗೆ. ಮೊದಲಿಂದಲೂ ಕೂಡ ಟ್ರೆಡಿಷನಲ್ ಆಗಿ ನೋಡ್ರೆ ಸಾಂಪ್ರದಾಯಿಕವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಹಿಡಿತಾ ಇರುವಂತದ್ದು. ಆದ್ರೆ ಕಳೆದ 2-3 ಚುನಾವಣೆಗಳಲ್ಲಿ ಎಲ್ಲ ಒಂದ್ ಕಡೆಗೆ ತೊಂದರೆ ಆಗಿತ್ತು. ಬಟ್ ಈ ಬಾರಿ ಏನು ವಿಶೇಷವಾದಂಥ ಫಾರ್ಮುಲಾ ಕಾಂಗ್ರೆಸ್ ಕಂಡಿಡಿದಿದೆ ಈ ಒಂದು ವಿಚಾರದಲ್ಲಿ? ನೀವೀಗ ಸರ್ಕಾರದ ಸಾಧನೆ ಅದೆಲ್ಲ ಒಂದು ಭಾಗ, ಆದರೆ ತಳಮಟ್ಟದಲ್ಲಿ ಪೊಲಿಟಿಕಲಿ ಒಂದು ಸ್ಟ್ರಾಟಜಿ ವೈಸ್ ನೋಡೋದಾದ್ರೆ ಏನು ಬಲ ಸಿಕ್ತು ನಿಮಗೆ? ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಈ ಸಲ ವಿಶೇಷವಾಗಿ ಏನು 10 ವರ್ಷ ಕೆಳಗಡೆ ಸಂವಿಧಾನ ಅನುಚ್ಛೇದ 70 ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ಕೊಟ್ಟ ಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ. ಅದು ನಮ್ಮ ಕೈ ಹಿಡಿದಿದೆ. AICC ಅಧ್ಯಕ್ಷರಾದಂತಹ ನಮ್ಮ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಏನು ಅವರ ದೂರದರ್ಶಿತ್ವ ಮತ್ತು ನಮ್ಮೆಲ್ಲಾ ಕಾರ್ಯಕರ್ತರ ಪರಿಶ್ರಮ, ನಾವು ಮಾಡಿದಂತಹ ಸಾಧನೆ ಜನರಿಗೆ ಮುಗಿಸುವಲ್ಲಿ ಯಶಸ್ವಿ ಆಗಿದ್ದೀವಿ. ಮತ್ತೆ ಈಗ ನಮ್ಮ ಸರ್ಕಾರ ಏನ್ ಗ್ಯಾರಂಟಿ ಕೊಟ್ಟಿದೆ, ಗ್ಯಾರಂಟಿಗಳು ನಾವೇನು ಅನುಷ್ಠಾನ ಮಾಡಿದ್ದೀವಿ. ಹೀಗಾಗಿ ಕಾಂಗ್ರೆಸ್ ಪಕ್ಷ 5 ಕ್ಷೇತ್ರಗಳಲ್ಲಿ ಪ್ರಚಂಡ ಬಹುಮತದಿಂದ ಗೆದ್ದಿದೆ. ಬಿಜೆಪಿ ಧೂಳಿಪಟ ಆಗಿದೆ. ಸರ್, ಒನ್ ಲಾಸ್ಟ್ ಕ್ವಶನ್ಸ್. ಬೀದರ್ ವಿಚಾರಕ್ಕೆ ಮಾತಾಡೋದಾದ್ರೆ ನಿಮಗೆ ಕಾಂಗ್ರೆಸ್ ಪಕ್ಷದ ಗೆಲುವಂತ ವಿಶ್ಲೇಷಣೆ ಮಾಡ್ತಿರೋ ಅಥವಾ ಬಿಜೆಪಿಯ ಅಭ್ಯರ್ಥಿ, ಬಿಜೆಪಿಯ ಒಳ ರಾಜಕೀಯದ ಏಟಿನ ಫಲವಾ ಕಾಂಗ್ರೆಸ್ ಗೆತ್ತು ಅಂತ ಹೇಳ್ತಿರೋ? ಯಾಕೆಂದ್ರೆ ಬಿಜೆಪಿ ಆರಂಭದಿಂದಲೂ ಕೂಡ ಅವರ ಹೆಸರು ಇನ್ನೇನು ಮುನ್ನೆಲೆಗೆ ಬಂದಿರಲಿಲ್ಲ, ಆಗಲೇ ವಿರೋಧ ಇತ್ತು. ಪ್ರಭು ಚವ್ಹಾಣ್ ಅವರಂತೂ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಟ್ಟಿದ್ರು ವಿಜೇಂದ್ರ ಅವರಿಗೆ. ಅದು ಅವರ ಆಂತರಿಕ ಪಕ್ಷದ ವಿಚಾರ. ಆದರೆ ಕಾಂಗ್ರೆಸ್ ಪಕ್ಷದ ಗೆಲುವು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ತಳಮಟ್ಟದಲ್ಲಿ ಏನ್ ಕೆಲಸ ಮಾಡಿದ್ದಾರೆ, ಈಗ ನಮ್ಮ ಅಭಿವೃದ್ಧಿ ಪ್ರಾರಂಭ ಆಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಗ್ಯಾರಂಟಿಗಳು ನಾವು ಜನರಿಗೆ ಮುಗಿಸಿದ್ದೇವೆ. ಹೀಗಾಗಿ ಇವತ್ತು ಅಭ್ಯರ್ಥಿ, ಯುವ ಅಭ್ಯರ್ಥಿ ಅಂತೇಳಿ ಜನ ಇವತ್ತು ಹಾಲಿ ಸಂಸದರು ಏನೂ ಕೆಲಸ ಮಾಡಿಲ್ಲ, ಏನೂ ಅಭಿವೃದ್ಧಿ ಆಗಿಲ್ಲ ಅಂತ ಜನರ ಮನಸ್ಸಿನಲ್ಲಿತ್ತು. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ವೈಫಲ್ಯ ಅಂತ ಹೇಳ್ಬೋದು. ಇಡೀ ದೇಶದಲ್ಲಿ ಜನ ಭಾರತೀಯ ಜನತಾ ಪಕ್ಷ ತಿರಸ್ಕಾರ ಮಾಡಿದ್ದಾರೆ. ಈಗ 400 ಪಾರ್ ಅಂತ ಹೇಳಿದ್ರು, 240 ಬರ್ಲಿಕ್ಕೆ ಎಷ್ಟು ಪೀಕಲಾಟ ಆಗ್ಬೇಕಾಗಿತ್ತು ನೋಡಿದಿರಿ. ಎಲ್ಲಾ ಸ್ವಾಯತ್ತ ಸಂಸ್ಥೆಗಳು ದುರ್ಬಳಕೆ ಮಾಡಿಕೊಂಡು ಏನೇನ್ ಮಾಡಿದ್ರು ಅಧಿಕಾರಕ್ಕೆ ಬರಲಿಕ್ಕೆ ಆಗಲಿಲ್ಲ. ಮತ್ತೆ ಅಧಿಕಾರ ಮಾಡ್ತಕ್ಕಿರ್ತಕ್ಕಂಥದ್ದೇ ಮಾಡ್ತೀನಿ ಅಂತ ಹೇಳುವಂತೆ ಸರಿಯಲ್ಲ. ಫೈನ್ ಸರ್, ಅವಕಾಶ ಕೊಡಬೇಕು. ಫೈನ್ ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ಕೈಪ್ ಅಲ್ಲಿ ಇರೋದ್ರಿಂದ ಅವ್ರ ಧ್ವನಿ ಅಷ್ಟು ಸ್ಪಷ್ಟವಾಗಿ ಕೇಳ್ತಾ ಇಲ್ಲ, ಆದ್ರೂ ಅವರ ಸಂದೇಶ ಏನಿದೆ ರವಾನಿಸಬೇಕು. ಒಂದೇನಪ್ಪ ಅಂತಂದ್ರೆ, ಕಾಂಗ್ರೆಸ್ ನಾಯಕರು ಬಿಜೆಪಿ ಹಲವಾರು ನಾಯಕರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾಕೆ ಅಂತಂದ್ರೆ ಅವರ ಕೊಡುಗೆ ಇಲ್ದೇನೆ ಇವ್ರು ಗೆಲ್ತಿರ್ಲಿಲ್ಲ. ಯಾಕಂದ್ರೆ ಪ್ರಮೋದ್ ಹೇಳ್ತಾ ಇದ್ರು, ಉಲ್ಲೇಖಿಸಿದ್ರು, ಖಾಲಿ ಬಿದ್ದಂತ ಸಂದರ್ಭದಲ್ಲೂ ಕೂಡ ನಾಯಕರು ನೆಗ್ಲೆಕ್ಟ್ ಮಾಡ್ತಾರೆ ಅಂತಂದ್ರೆ, 3 ಜನ ಶಾಸಕರು ವಾಕೌಟ್ ಮಾಡ್ತಾರೆ, ನಿಮ್ ಸವಾಸನೆ ಬೇಡ, ನಿಮ್ ಮೀಟಿಂಗ್ ಬೇಡ ಅಂತ. ಆ ಸಂದರ್ಭದಲ್ಲೂ ಕೂಡ ಮೈ ಮರಿತಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡ ಸಂಗತಿ ಇನ್ಯಾವುದಿದೆ? ಹಿರಿಯ ಪತ್ರಕರ್ತ ಮರಮಕಲ್ ನಮ್ಮ ಜೊತೆಗಿದ್ದಾರೆ. ಮರಮಕಲ್ ಅವರೇ, ತಾವು ವಿಶ್ಲೇಷಣೆ ಮಾಡ್ತಾ ಇದ್ರಿ ಏನು ಎತ್ತ ಅಂತ. ತಾವು ಹೇಳಿದ್ರಿ ಏನು ಅಂತಂದ್ರೆ, ಯಾವುದೇ ಕಾರಣಕ್ಕೂ ಮೋದಿ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ್ಯಾವ ಸಂದರ್ಭದಲ್ಲಿ ಹೆಂಗೆ ಯಾವ್ಯಾವ ತಂತ್ರಗಾರಿಕೆ ರೂಪಿಸಬೇಕು ಅನ್ನುವಂಥದ್ದು ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಮಾತ್ರ ಹೇಳ್ತಾ ಇದ್ರಿ. ಮುಂದುವರಿಸಿ. ರಂಗನಾಥ್ ಅವರೇ, ಹೇಳಿ ಸರ್. ಇವರು ಕಾಂಗ್ರೆಸ್ನವರು ನಂಬರ್ ಬಗ್ಗೆ ಹೇಳ್ತಾ ಇದ್ದಾರೆ, 98 ಆಗಿದೆ, 232ಕ್ಕೆ ಮುಟ್ಟಿವೆ ಅಂತ ಹೇಳಿ. ನಾನು ಮತ್ತೆ ಹೇಳ್ತೀನಿ, ಅವ್ರ ಕಾಂಗ್ರೆಸ್ಗೆ ಎಲ್ಲಿ ಬೇಸ್ ಹೆಚ್ಚಾಗಿದೆ, ಹೆಚ್ಚಾಗಿದೆ. ಹೌದು. ಎಸ್ ಒಂದೇ ನಿಮಿಷ ಸರ್, ಒಂದೇ ನಿಮಿಷ. ಚಂದ್ರಬಾಬು ನಾಯ್ಡು ಮಾತಾಡ್ತಾ ಇದ್ದಾರೆ, ಬನ್ನಿ ನೋಡ.
ఒక 5 లక్షలు 10 లక్షలు ఖర్చు పెట్టుకొని నేను రావాలి, ఓటేయాలి, రాష్ట్రం నిలబడాలి, ప్రజలు గెలవాలి అనే ఆవేదనతో వచ్చారు. ఎక్కడో పక్క రాష్ట్రాల్లో ఎక్కడో కడుపు నిండడం కోసం కూలి పనులకైనటువంటి వ్యక్తులు, పాచి పనులు చేసుకునే వ్యక్తులు సొంత డబ్బులు పెట్టుకొని నేరుగా ఇక్కడ రైల్వే స్టేషన్లో చూస్తే, బస్ స్టాండ్లో చూస్తే భోజనం కూడా ప్యాక్ చేసుకొని తీసుకొచ్చి ఇక్కడ భోంచేసి ఓటేసే పరిస్థితికి వచ్చారు. ఈ కమిట్మెంట్ని ఏ విధంగా వర్ణించాలో నాకైతే అర్థం కాదు. ఏ విధంగా వాళ్ళని అభినందించాలో కూడా అర్థం కాని పరిస్థితి. అనేక ఎన్నికల్లో అనేక అనుభూతులు చూశాం, కానీ మేము అన్ని ఎన్నికల కంటే ఇది ఒక తెలుగుదేశం పార్టీ చరిత్రలో, ఆంధ్రప్రదేశ్ రాష్ట్ర ప్రజల చరిత్రలో సువర్ణాక్షరాలతో లిఖించదగ్గ ఎన్నిక. ఇది ఒక హిస్టారికల్ ఎన్నిక. ఆగస్టు క్రైసిస్ తర్వాత ఎన్టీ రామారావు గారు పార్టీ పెట్టిన తర్వాత 83లో మేము గెలిచాం. అప్పుడు 200 సీట్లు వచ్చాయి. కొత్తగా పార్టీ పెడతానే ఎన్నికలకు వెళ్ళి 9 నెలలు అధికారంలోకి వస్తే 200 సీట్లు వచ్చాయి. 94లో మీరు ఒక్కసారి చూస్తే ప్రజా వ్యతిరేకం వల్ల 3 ముఖ్యమంత్రులు మారడం వల్ల ఆ రోజు మీరు ఎన్నికలు చూస్తే దగ్గర అపోజిషన్ పార్టీకి రిక్వైర్డ్ నెంబర్ అంటే అపోజిషన్ లీడర్గా వచ్చే స్టేటస్ రాకుండా వచ్చాయి. అవన్నిటిని వర్పించే విధంగా ఈసారి ఊహించని విధంగా వచ్చింది. అంటే దానికి కారణాలు నేను ఎక్కువ చెప్పక్కర్లేదు, అనుభవించిన ప్రజలకే అర్థమవుతుంది. ఎప్పుడైనా సరే ప్రజాస్వామ్యంలో ప్రాథమిక హక్కు మాట్లాడే స్వేచ్ఛ. ನೋಡಿ, ಎಷ್ಟರ ಮಟ್ಟಿಗೆ ಚಂದ್ರಬಾಬು ನಾಯ್ಡು ಎಲ್ಲವನ್ನೂ ಕೂಡ ಹೇಳ್ತಾ ಇದ್ರು, ಎಷ್ಟರ ಮಟ್ಟಿಗೆ ಜನ ಬಂದರು ಅಂತ, ಎಂಥ ಸ್ಥಿತಿ ಇತ್ತು ರಾಜ್ಯದಲ್ಲಿ ಅಂತ. ಜನ ಎಲ್ಲೋ ಒಂದು ಕಡೆ ಸಿಕ್ಕಂತ ಟ್ರೈನ್ಗಳನ್ನ ಹತ್ಕೊಂಡು, ಸಿಕ್ಕಂತ ಬಸ್ಗಳನ್ನ ಹತ್ಕೊಂಡು, ಊಟದ ಡಬ್ಬಿ ಕಟ್ಕೊಂಡು ಬಂದವರು ಓಟ್ ಹಾಕಿದ್ರಲ್ಲ, ಅವ್ರ ಋಣವನ್ನು ತೀರ್ಸಕ್ ಸಾಧ್ಯನಾ ಅನ್ನುವಂತ ಬೇರೆ ತುಂಬಾ ಜೋರ ನಡೀತು. ಮರಂಕಲ್ ಮಾತಾಡ್ತಾ ಇದ್ರು. ಮರಂಕಲ್ ಜಿ ಮುಂದುವರಿಸಿ, ಸಂಕ್ಷಿಪ್ತವಾಗಿ ಸರ್ ಪ್ಲೀಸ್. ಈಗ BJP ಅವರಿಗೆ ಪೊಲಿಟಿಕಲಲ್ಲಿ ಮೋದಿ ಆಗಲಿ, ಹಿಂದಕ್ಕೆ ವಾಜಪೇಯಿ ಅವರಾಗಲಿ, ಅವರಿಗೆ ಅಲಯನ್ಸ್ ಸರ್ಕಾರಗಳು ನಡೆಸಿ ರೂಢಿ ಇದೆ. ಅವರು ಭಾಳ ಪರ್ಫೆಕ್ಟ್ ಇದ್ದಾರೆ ಅದರೊಳಗೆ. ಆಮೇಲೆ ಅವ್ರು ಎಂದೂ ಜೂನಿಯರ್ ಪಾರ್ಟ್ನರ್ಸ್ಗೆ ಕೀಳು ಮಟ್ಟದಿಂದ ನೋಡಲ್ಲ. ಸೊ 5 ವರ್ಷ ವಾಜಪೇಯಿ ಅವರು ನಡೆಸಿದಾಗೆ 25 ಪಕ್ಷಗಳಿದ್ವು, 5 ವರ್ಷ ಸರಿಯಾಗೇ ನಡೆಸಿದರು. ಆಮೇಲೆ ಮೋದಿಯವರು ಬಂದರೂ ಕೂಡ ನಾವು NDA ಸರ್ಕಾರ ಅಂತ ಹೇಳಿದರು, BJP ಸರ್ಕಾರ ಅಂತ ಎಂದೂ ಹೇಳಿಲ್ಲ. 2014ರಿಂದ ಇಲ್ಲಿವರೆಗೆ NDA ಸರ್ಕಾರ ಮರಂಗಲ್ ಸರ್ ಒಂದ್ ಪ್ರಶ್ನೆ ಇರುವಂತದ್ದು, ಮೈತ್ರಿ ಚೆನ್ನಾಗಿ ನಡೆಸ್ಕೊಂಡ್ರು ಅಂತ ಹೇಳೋರಿಗೆ ಈ ಶಿವಸೇನೆ ವಿಚಾರ ಪ್ರಸ್ತಾಪ ಮಾಡ್ತಾರೆ, ಅದ್ರ ಜೊತೆಗೆ ಅಕಾಲಿ ದಳದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, ಹಾಗೇನೆ NCP ಹೊಡೆದಿರೋ ರೀತಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ, JDU ಯಾಕೆ ಹೋಯ್ತು, TDP ಯಾಕೆ ಹೋಯ್ತು ಅನ್ನುವಂತ ಪ್ರಶ್ನೆ ಇರ್ತಾರೆ. ಸೊ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಅಂದ್ರೆ ಡಾಮಿನೆಂಟ್ ಪಾರ್ಟ್ನರ್ ಯಾರಿರ್ತಾರೆ, ತುಂಬಾ ಸಶಕ್ತವಾಗಿರುವಂತಹ ಪಾರ್ಟ್ನರ್ಗಳನ್ನ ಅವರು ಮೂಲೆಗುಂಪು ಮಾಡ್ತಾರೆ ಅಂತ. NCP ಪಾರ್ಟ್ನರ್ ಇಲ್ಲ, NCP NDA ಪಾರ್ಟ್ನರ್ ಇರಲಿಲ್ಲ, NDA ಪಾರ್ಟ್ನರ್ ಇಲ್ಲ. ಅಕಾಲಿ ದಳ NDA ಪಾರ್ಟ್ನರ್ ಇತ್ತು, ಅಕಾಲಿ ದಳ NDA ಪಾರ್ಟ್ನರ್ ಇತ್ತು. ಅದು ಅವರು ತಮ್ಮ ರೈತರ ವಿಷಯದಾಗ ಬಂದು ಅವ್ರ ಕಡೆಕಾದ್ರು. ಶಿವಸೇನೆ ಕೂಡ ಮಹತ್ವಾಕಾಂಕ್ಷೆ ಅವ್ರಿಗೆ ಏನಂದ್ರೆ ನಾವೇ CM ಆಗ್ಬೇಕು, ನಮ್ಗೆ ಅವ್ರ ಜೂನಿಯರ್ ಪಾರ್ಟ್ನರ್. ಇವ್ರು 106 ಸೀಟ್ ಇವ್ರದಿತ್ತು ಹೋದ ಎಲೆಕ್ಷನ್ ಒಳಗೆ, ಅವ್ರಿಗೆ 60-65 ಸೀಟ್ ಇತ್ತು. ಅವಾಗ ನಾವು ಚೀಫ್ ಮಿನಿಸ್ಟರ್ ನಮಗೆ ಬಿಟ್ಟು ಕೊಡಿ ಅಂದ್ರು. ಆಲ್ರೆಡಿ ಫಡ್ನವೀಸ್ ನಾವು ಚೀಫ್ ಮಿನಿಸ್ಟರ್ ಪೋಸ್ಟ್ ಬಿಟ್ಟು ಕೊಡಲ್ಲ ಅದಕ್ಕೋಸ್ಕರ ಜಗಳ. ನಿಮ್ಮ ಮಾತಿನ ಅರ್ಥ ಏನು ಅಂತಂದ್ರೆ, ನಿಮ್ಮ ಮಾತಿನ ಅರ್ಥ ಅಲಯನ್ಸ್ ಅನ್ನ ತುಂಬಾ ಜನ ತಗೊಂಡು ಹೋಗುವಂತದ್ದು ಗೊತ್ತಿದೆ, ಹಿಂಗಾಗಿ ಏನು ಅಂತಂದ್ರೆ ಅವ್ರು ಏನೋ ಫೇಲ್ ಆಗ್ತಾರೆ ಅನ್ನೋದನ್ನ ನಂಬಲಿಕ್ಕೆ ಸಾಧ್ಯ ಅಲ್ಲ ಅನ್ನುವಂಥದ್ದು ನಿಮ್ಮ ಅರ್ಥ ನನಗೆ ಅರ್ಥ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಬಹುತೇಕ ಚರ್ಚೆಯ ಕೊನೆಯ ಹಂತದಲ್ಲಿ ಬಿದ್ವಿ. ಬನ್ನಿ, ಕೊನೆಯದಾಗಿ ಗಂಗಾಧರ ಮೂರ್ತಿ ಏನ್ ಹೇಳ್ತಾರೆ? ಗಣಮೂರ್ತಿ ಕೊನೆಯದಾಗಿ ಏನ್ ಹೇಳ್ತೀರಿ? ಬಂದು ನಿಮ್ಮತ್ತ ಮಾತಾಡಿಸ್ತೇನೆ. ನಿಮ್ಮತ್ತ ಮಾತಾಡಿಸಿ ಏನ್ ಮಾಡೋ ಸ್ವಾಮಿ, ನಿಮ್ಮನ್ನ ಬಿಡಕ್ ಸಾಧ್ಯನಾ? ಹೇಳಿ ಗಂಗಾಧರ ಮೂರ್ತಿ. ಈಗ ಮೊದಲನೇದಾಗಿ ನೀವು, ನಾನು NDA ಪಾರ್ಟ್ನರ್ ಆಗಿರ್ತಕ್ಕಂಥ ನಮ್ಮ ಪಾರ್ಟಿನೂ ಸೇರ್ಕೊಂಡಂಗೆ ಭಾರತೀಯ ಜನತಾ ಪಾರ್ಟಿಯ ಮೋದಿಯವರು 303 ಇದ್ದಂಥ ಸಂದರ್ಭದಲ್ಲೂ ಕೂಡ ಎಲ್ಲ ಅಲಯನ್ಸ್ ಪಾರ್ಟ್ನರ್ಗಳನ್ನು ವಿಶ್ವಾಸಕ್ಕೆ ತಗೊಂಡೇ ಕೆಲಸ ಮಾಡಿದ್ದಾರೆ. 11 ಪಾರ್ಟಿಗಳು MP ಸೀಟೇ ಇಲ್ಲ, ಅಂಥ ಪಾರ್ಟಿಗಳನ್ನು ಜೊತೆಲಿ ಇಟ್ಕೊಂಡಿದ್ದಾರೆ. ಮತ್ತು ಅವ್ರ ಕೆಲಸ ಕಾರ್ಯಗಳು ಮತ್ತೆಲ್ಲ ಆಗಿದ್ದಾವೆ.
ಮತ್ತೆ ಈಗೂ ಕೂಡ ನನಗೆ ನಿರೀಕ್ಷೆ ಇದೆ ಮೋದಿ ಅವರು ಖಂಡಿತವಾಗ್ಲೂ ಅಲಯನ್ಸ್ ಪಾರ್ಟ್ನರ್ಗಳನ್ನ ಗೌರವಯುತವಾಗಿ ನಡೆಸ್ಕೊಂಡು ಸರ್ಕಾರ ನಡೆಸ್ತಾರೆ ಅನ್ನೋ ಭಾವನೆ ಖಂಡಿತವಾಗಿ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಾರೆ. ಸಂಪೂರ್ಣ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಹೇಳಿ ಒಂದ್ ನಿಮಿಷ ಸರ್, ಈಗ ಪ್ರಶ್ನೆ ಬರ್ತೀರಿ, ನನ್ನ ಸೆಂಟ್ರಲ್ ಫ್ಲೋ ಕಟ್ ಮಾಡಬೇಡಿ. ಇವರು ಸರ್ವಾಧಿಕಾರಿ ಧೋರಣೆ ಇರತಕ್ಕಂಥ ನಾಯಕತ್ವವನ್ನು ಹೊಂದಿರತಕ್ಕಂಥ ಪಕ್ಷದಲ್ಲಿ ಹೋಗಿರ್ತಕ್ಕಂಥವ್ರು ಯಾವ ಅಲಯನ್ಸ್ ಪಾರ್ಟ್ನರ್ ಅವ್ರ ಜೊತೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ದೇರ್ ಲೈಕ್ ಬಿಗ್ ಬ್ರದರ್ಲಿ ಆಟಿಟ್ಯೂಡ್ ಇರ್ತಕ್ಕಂಥ ಬಿಜೆಪಿ ಅವರು ಒಂದು ಕಡೆ. ಎರಡನೇ ಕಡೆ ನಿಮ್ಮ ಪತ್ರಕರ್ತರು ಮಾತಾಡ್ತಾ ಹೇಳ್ತಾ ಇದ್ರು ಕಾಂಗ್ರೆಸ್ ಬೇಸ್ ಬೆಳೆಸ್ಕೊಂಡಿಲ್ಲ ಅಂತ ಹೇಳಿ. 3% ವೋಟ್ ಶೇರ್ ಜಾಸ್ತಿ ಆಗಿರೋದು ನಮ್ಮಲ್ಲಿ, ವೋಟ್ ಶೇರ್ ಕಡಿಮೆ ಆಗಿರೋದು ಬಿಜೆಪಿಗೆ. ಬಿಜೆಪಿ ಮೂಲತಃವಾಗಿ ಅಯೋಧ್ಯೆಯನ್ನ ಇಟ್ಕೊಂಡು ರಾಮ ಮಂದಿರ ಇಟ್ಕೊಂಡು ರಥಯಾತ್ರೆ ಮಾಡಿ ಬಿಜೆಪಿ ಬೆಳೆಸ್ಕೊಂಡು UP-ಯಲ್ಲಿ ಇವತ್ತಿಂದ ಹೀನಾಯವಾಗಿ ಸೋಲ್ಕೊಂಡಿರ್ಬೇಕಾದ್ರೆ, ಅದು ಕೂಡ ಅವ್ರು ದೊಡ್ಡ ದೊಡ್ಡ ಮಂತ್ರಿಗಳು ಸೋತಿರಬೇಕಾದ್ರೆ ದ ಬೇಸ್ ಇಸ್ ಲಾಸ್ಟ್ ಬೈ ದ ಬಿಜೆಪಿ, ನಾಟ್ ಬೈ ಕಾಂಗ್ರೆಸ್. ಕಾಂಗ್ರೆಸ್ ತಮ್ಮ ಅಲಯನ್ಸ್ ಪಾರ್ಟ್ನರ್ನ ನಾವು ಅರ್ಥ ಮಾಡಿಕೊಂಡು ಹಿಂದಿನ ತಪ್ಪುಗಳನ್ನ ಸರಿ ಮಾಡಿಕೊಂಡು ರೀಜನಲ್ ಪಾರ್ಟಿಗೆ ಗೌರವ ಕೊಟ್ಟು ಹೆಚ್ಚು ಸೀಟುಗಳು ಮಾತುಗಳಿಂದ ಹೇಳ್ತೀವಿ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂದ್ರೆ ಕಾಂಗ್ರೆಸ್ನ ಬೇಸ್ ಉತ್ತಮವಾಗಿರ್ತಕ್ಕಂಥ 3% ಇನ್ಕ್ರೀಸ್ ಆಗಿರೋದು. ಕರ್ನಾಟಕದಲ್ಲಿ ಕೂಡ 1 ಸೀಟ್ ಇರೋದು 9 ಸೀಟ್. JDS ಅವರು ಮೋದಿ ಅಂತ ವೆಂಟಿಲೇಟರ್ ಹಾಕೊಂಡು 2 ಸೀಟ್ ಕಟ್ಕೊಂಡ್ರೆ ಕೊಟ್ಟಂತ 3 ಸೀಟಲ್ಲಿ ಮನೆಗೆ ಹಂಚ್ಕೊಂಡಂತವ್ರು ಯಾವ ಸಾಮಾಜಿಕ ಯಾವ ದೇಶ ಕೇಳ್ತಾರೆ, ಕೇಂದ್ರದ ಮಂತ್ರಿ ಕೇಳ್ತಾರೆ, ಕೊಟ್ಟಿಲ್ಲ ಅಂತಂದ್ರೆ ಬಿಜೆಪಿ ಜೊತೆ ಅಂತಕ್ಕಂಥ ಪಾರ್ಟಿ ಯಾರು ಇದ್ರೆ ಕರ್ನಾಟಕ ರಾಜ್ಯದ ಜನಕ್ಕೆ ಮತ್ತು ದೇಶ ಒಟ್ಟು ಒಂದು ಚರ್ಚೆನಲ್ಲಿ ನೀವು ದೇವರು ಬಂದಿರೋ ತರ ಮಾತಾಡ್ಲಿಲ್ಲ ಅಂತಂದ್ರೆ ಚರ್ಚೆನೇ ಆಗಲ್ಲ ಒಟ್ಟು. ಥ್ಯಾಂಕ್ ಯು ವೆರಿ ಮಚ್ ನಾಗರಾಜ್ ಯಾದವ್, ಥ್ಯಾಂಕ್ ಯು ವೆರಿ ಮಚ್ ಮೂರ್ತಿ, ಥ್ಯಾಂಕ್ ಯು ವೆರಿ ಮಚ್ ಮರಂ ಕಲ್ಲೂರು, ತಮಗೂ ಕೂಡ ಧನ್ಯವಾದಗಳು. ಇದು ಈಗಿನ ವಿಶೇಷ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.